नमो सिद्धाणं नमो आयर्याणं नमो वज्रायाणं नमो ಲೋಯೇ ಸೌವಸಾವನು. ಪಂಚಪರಮೇಷ್ಠಿಗಳಿಗೆ ನಿಜವಾದ ದೇವ ಶಾಸ್ತ್ರ ಗುರು ಧರ್ಮ ಜಿನ್ವಾಣಿ ಮಾತೆಗೆ ಹಾಗೂ 24 ತೀರ್ಥಂಕರರಿಗೆಲ್ಲ ನನ್ನ ಅನಂತ ವಂದನೆಗಳು. ಮುಕ್ತನಾಗೋ ಬೋಧವರೆಗೆ ನನ್ನ ಅನಂತ ವಂದನೆಗಳನ್ನು ಹೇಳಿ ನಮ್ಮ ಸಾಧ್ಯ ಶುರು ಮಾಡ್ತಾ ಇದ್ದೀವಿ. ಈಗ ಎದುರಿಗೆ ನಾವು ಇಟ್ಕೊಂಡಿರೋ ಗ್ರಂಥ ರತ್ನ ಕರಂಡಕ ಶ್ರಾವಕಾಚಾರ್ಯದೆ. ಹೌದಾ? ಶ್ರಾವಕರ ಆಚರಣೆಯನ್ನ ಮುಖ್ಯ ಮಾಡಿ ಹೇಳಿರೋ ಗ್ರಂಥ ಇದ್ದಾರೆ. ಯಾಕಂದ್ರೆ ಮೊದಲು ಶ್ರಾವಕರು ನಾವು ಸರಿ ಆಗದಿದ್ರೆ ಮುನಿ ಹಾಗಾಗೋದು. ಮುನಿಯಾಗಿ ಅವರು ಶ್ರಾವಕ ಧರ್ಮದ ಗ್ರಂಥ ಬರೆದಿದ್ದಾರೆ. ಯಾರು ಗೊತ್ತಾಯ್ತಾರೆ? ಸಮಂತಭದ್ರ ಆಚಾರ್ಯರು. ಅಂದ್ರೆ ಮೊದಲು ನೀವು ಶ್ರಾವಕರಾಗಬೇಕಾ ಆ ಆಚರಣೆಯನ್ನು ಹೇಳಿರೋದ್ರ ರತ್ನ ಕರಂಡಕ ಶ್ರಾವಕಾಚಾರ. ಅಂದರೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪಿ ರತ್ನಗಳ ಕರಂಡಕ ಅಂದರೆ ಒಂದು ಪೆಟ್ಟಿಗೆ ಅದು ಇರುವುದರಿಂದ ಅದರ ಸಲುವಾಗಿ ನಮ್ಗೆ ಅಂದರೆ ನಾವು ನೀವೆಲ್ಲ ಮೊದಲು ಶ್ರಾವಕರಾಗೋಣ. ಹೌದಾ? ಇದರಲ್ಲಿ ಕೂಡ ಮೊದಲನೇ ಅಧಿಕಾರ ಸಮ್ಯಕ್ ದರ್ಶನ ಅಧಿಕಾರಿಗೆ. ಈಗ ಅವ್ರದ್ದೇ ಆದಂತಹ ಮಂಗಲಾಚರಣೆ ಹೇಳಿ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ ಶ್ರೀ ವರ್ಧಮಾನಾಯ ನಿರ್ಧೂತ ಕಲಿಲಾತ್ಮನೆ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾ ದರ್ಪಣಾಯತೆ ಯದ್ವಿದ್ಯಾ ದರ್ಪಣಾಯತೆ. ಹೇ ಪ್ರಭು ವರ್ಧಮಾನ ಸ್ವಾಮಿಯೇ, ಲೋಕ ಅಲೋಕಾಕಾಶವನ್ನು ತಿಳಿಯುವಂಥ ತಾವು ಸರ್ವಜ್ಞತ್ವವನ್ನು ಪಡೆದಿರಿ. ಯಾಕಪ್ಪ? ವಿಹಿತರಾಗ ಸರ್ವಜ್ಞ ಹಿತೋಪದೇಶ ಆಗುವ ಮುಖ್ಯ ಮೂಲ ಕಾರಣ ಏನಂದರೆ ತಮ್ಮಲ್ಲಿ ಇರುವಂಥ ರಾಗದ್ವೇಷ ಮೋಹ ಕಷಾಯಗಳೆಲ್ಲ ಹೋಗಿರೋದ್ರಿಂದ ವೀತರಾಗತ್ತೆ. ವೀತರಾಗ ಬರಬೇಕಾದ್ರೆ ಏನು ಹೇಳಿದ್ರ? 18 ದೋಷದಿಂದ ರಹಿತ ಆಗಿರುವಾಗ ವೀತರಾಗತ್ತೆ ಸರ್ವಜ್ಞ ಹಿತೋಪದೇಶ. ಕಲೀಲ ಆತ್ಮನೇ ಕರ್ಮದಿಂದ ರಹಿತ ಆಗಿರುವಂಥ ವೀತರಾಗ ಪ್ರಭುವಿಗೆ ನನ್ನ ಅನಂತ ವಂದನೆಗಳನ್ನು ಹೇಳಿದ್ದಾರೆ. ಈಗ ನಮ್ಮದು ಧರ್ಮ ಧರ್ಮ ಸೋಲಕರ ಭಾವನೆ ಇದ್ದು ನಮ್ಮದು ಬಹುಶ್ರುತ ಭಕ್ತಿ ಇದೆ. ಬಹುಶ್ರುತ ಭಕ್ತಿ ಇರೋದ್ರಿಂದ ನೀನೇ ಪಡ್ತಲ್ಲ. ಈಗ ಬಹುಶ್ರುತ ಭಕ್ತಿ ಇರು ಅಂದರೆ ಶ್ರುತ ಅಂದರೆ ನಮ್ದು ಏನು ಬರ್ತದ? ಬಹುಶ್ರುತ ಭಕ್ತಿಯೊಳಗೆ ಉಪಾಧ್ಯಾಯ ಪರಮೇಷ್ಠಿ ಬರ್ತಾರೆ. ಬಹುಶ್ರುತ ಭಕ್ತಿ ಒಳಗೆ 11 ಅಂಗ 14 ಪೂರ್ವದ ಜ್ಞಾನಿ. ಈ 11 ಅಂಗ 14 ಪೂರ್ವದ ಯಾವ ಜ್ಞಾನಿ ಇದಾರಲ್ಲ ಅವರಿಗೆ ಶ್ರುತ ಕೇವಲಿಗಳು ಅಂತ ಹೇಳ್ತಾರೆ. ಹಾಗಾದ್ರೆ ಇವ್ರು ಹೇಗಿದ್ದಾರೆ? ಕೊನೆಯವರು ಭದ್ರಭಾವು. ಹೌದಾ? ಶ್ರುತ ಕೇವಲಿ. ಹಾಗಾದ್ರೆ ಅವರು 7 ಜಾತಿಯ ಕೇವಲಿ ಏನಿದಾರಲ್ಲ ಅದರಲ್ಲಿ ಅವರು ಬರೋದಿಲ್ಲ. 7 ಜಾತಿಯ ಕೇವಲಿ ಏನಿದಾರಲ್ಲ ಇವರೆಲ್ಲರೂ ಮೋಕ್ಷಗಾಮಿ ಇದ್ದಾರೆ. ಆದರೆ ಶ್ರುತ ಕೇವಲಿ ಏನಿದಾರಲ್ಲ ಅವರು ಮೋಕ್ಷಗಾಮಿ ಇಲ್ಲ. 7 ಜಾತಿಯ ಕೇವಲಿಗಳಲ್ಲಿ ಮೊದಲು ತೀರ್ಥಂಕರ ಕೇವಲಿ ಬಂದರು. ಹೌದಾ? ಸಾಮಾನ್ಯ ಕೇವಲಿ, ಮೂಕ ಕೇವಲಿ, ಉಪಸರ್ಗ ಕೇವಲಿ, ಅಂತಃಕೃತ ಕೇವಲಿ, ಅನುಬದ್ಧ ಕೇವಲಿ, ಕೊನೆಗೆ ಸಮುದ್ಘಾತ ಕೇವಲಿ. ಈ 7ರಲ್ಲಿಯೂ ಕೂಡ ಕೇವಲ ಜ್ಞಾನ ಆಗ್ತಿದೆ. ಆದರೆ ಸಾಮಾನ್ಯದಿಂದ ಹಿಡಿದು ಅವರಿಗೆಲ್ಲ ಧರ್ಮದ ಉಪದೇಶ ಕೊಡುವಂತಹ ಮಹಾನ್ ದಿವ್ಯ ವಚನ ಅವ್ರ ಕಡೆಯಿಂದ ಬರೋದಿಲ್ಲ. ತೀರ್ಥಂಕರರ ಮಾತ್ರ ಅವರಿಂದ ಸಮೋಷಣ ಅಲ್ಲಿ ದಿವ್ಯ ಧ್ವನಿ ಬರ್ತಿದ್ದಾರೆ. ಅದರಿಂದ ಸಮಸ್ತ ಜೀವರಾಶಿಗಳಿಗೆ ಹಿತದ ಉಪದೇಶ. ಯಾಕಪ್ಪ ಅವರಿಗೆ ಸಮೋಷಣದಿಂದ ಸಹಿತವಾಗಿ ಅವರು ಈ ಉಪದೇಶ ಕೊಡ್ತಾರೆ ಅಂತಂದರೆ ಯಾವ ಭವದಲ್ಲಿ ಅಂದರೆ 7, 8 ಇರ್ಬೋದಾ, 3, 4 ಆ ಭವಗಳಲ್ಲಿ ಭಾವಲಿಂಗಿ ಸಂತರಾಗ್ತಾರ. ಆ ಭಾವಲಿಂಗಿ ಸಂತರು ಆಗೋಕ್ಕೂ ಕಾರಣ ಏನಂದರೆ ಸಮಸ್ತ ಜೀವರಾಶಿಗಳ ಮೇಲೆ ದಯಾಭಾವ, ಅನುಕಂಪ ಭಾವ, ಪರೋಪಕಾರದ ಬುದ್ಧಿ ಇರೋದರಿಂದ ಇದರಿಂದ ಕೂಡ ಅವರು ಭಾವಲಿಂಗಿ ಸಂತರು ಈ ಥರದ ಬಹುಶ್ರುತ ಭಕ್ತಿ ಅಂದರೆ ಈ ಜ್ಞಾನವನ್ನು ಅವರು ಪಡ್ಕೊಳ್ತಾರೆ. ಹೌದಾ? ಹಾಗಾದರೆ ಕೊನೆಯವರು ಭದ್ರಭಾವು ಶ್ರುತ ಕೇವಲಿ ಆಗಿದ್ದಾರೆ. ಯಾಕೆ ಗೊತ್ತಾರೆ? ಯಾಕಂದರೆ ಎಲ್ಲ 11 ಅಂಗ 14 ಪೂರ್ವದ ಎಲ್ಲ ಜ್ಞಾನ ಪಡೆದರು. ಅವರಿಗೆ ಬಹುಶ್ರುತ ಕೇವಲಿ ಅಂತಂದ್ರೆ. ಈಗ ಇನ್ನೊಂದು ಹೇಳಬೇಕಂದ್ರೆ
ಇವರು ಮೋಕ್ಷಕ್ಕಂತೂ ಹೋಗೋದಿಲ್ಲ, ಹೌದಾ? ಆದರೆ ಪೂರ್ಣ ಜ್ಞಾನ ಇರ್ತದೆ. 11 ಅಂಗ 14 ನೋಡ್ರಿ ಹೇಗಿದೆ. ಒಂದೇನೋ ಒಬ್ರು ಚರ್ಚಾ ಮಾಡಿದ್ರಿ, ಈಗ ಬರೀ ಜ್ಞಾನ ಇದ್ರೆ ಉಪಯೋಗ ಇಲ್ಲ ರೀ, ಬರೀ ಚಾರಿತ್ರ್ಯ ಇದ್ರೆ ಉಪಯೋಗ ಇಲ್ಲ. ಜ್ಞಾನ ಮತ್ತು ಚಾರಿತ್ರ್ಯ ಎರಡೂ ಕೂಡ್ಕೊಂಡಿರುವಾಗನೇ ಮುಂದೆ ಅವರು ಕೇವಲಿಗಳಾಗ್ತಾರೆ. 12ನೇ ಗುಣಸ್ಥಾನದಲ್ಲಿ ಯಾವ ಮಹಾಮುನಿಗಳು ಬರ್ತಾರಲ್ಲ, ಆ ಮಹಾಮುನಿಗಳು ಇನ್ನು ಮುಂದೆ 12ನೇ ಗುಣಸ್ಥಾನಕ್ಕೆ ಹೋದರೆ ಅವರು ವಾಪಸ್ ಎಂದು ಕೆಳಗೆ ಬರೋದಿಲ್ಲ. ಅವರು ಕೇವಲ ಜ್ಞಾನ ಪ್ರಾಪ್ತ ಮಾಡ್ಕೊಳ್ತಾರೆ, ಹೌದಾ? ಅಲ್ಲಿವರೆಗೆ ಅವರಿಗೂ ಕೂಡ ಪ್ರಾರಂಭ ಆಗ್ತಿದೆ ಈ ಶ್ರುತ ಜ್ಞಾನ. ಮತ್ತು ಹಾಗೆಯೇ ಶ್ರುತ ಜ್ಞಾನದಲ್ಲಿ ಅಂದರೆ ಆ ಶ್ರುತ ಕೇವಲಿ, ಶ್ರುತ ಜ್ಞಾನ ಅಂತಂದರೆ ಅದನ್ನು ಹೇಳ್ತಿರ್ತಾರೆ. ಶ್ರುತ ಅಂದರೆ ನಾವು ಕೇಳ್ತೀವಲ್ಲ, ಕೇಳುವಂಥ ಜ್ಞಾನ. ಹಾಗಾದರೆ ಅದರಲ್ಲಿ ಉಪಾಧ್ಯಾಯ ಪರನಿಷ್ಠಿಗಳು ಬರ್ತಾರೆ, ಪರಮ ಇಷ್ಟರು, ಅವರೆಲ್ಲರಿಗೂ ಪ್ರಿಯ. ಯಾಕಪ್ಪ, ಇದರಲ್ಲಿ ಬಹುಶ್ರುತ ಭಕ್ತಿಯಲ್ಲಿ ಉಪಾಧ್ಯಾಯ ಪರಮಿಷ್ಠಿಗಳೇ ಬರ್ತಾರೆ ಮತ್ತು ಶ್ರುತದೇವರು. ಈ ಉಪಾಧ್ಯಾಯ ಪರಮಿಷ್ಠಿಗಳ ಲಕ್ಷಣ ಏನಿದೆ? ಪಠನ ಮತ್ತು ಪಾಠನ. ಪಠನ ಅಂದರೆ ಏನು? ಹೇಳುವುದು ಮತ್ತು ತಾನು ಓದುವುದು, ಹೌದಾ? ಪಠನ ಪಾಠನ ಮಾಡ್ತಿದ್ದಾರೆ. ಹಾಗಾದರೆ ಇವರು ಎಲ್ರಿಗೂ ಹೇಳ್ತಾ ಹೋಗ್ತಾರೇನೋ ರೀ? ಎಲ್ಲರಿಗೂ ಹೇಳೋದಿಲ್ಲ. ತಾನು ಅಭ್ಯಾಸ ಮಾಡಿ ಪೂರ್ಣ ಅದನ್ನು ಅಂತರ್ಗತ ಮಾಡಿಕೊಂಡು ಅದರ ಮಯ ಆಗಿ ರುಚಿಪೂರ್ವಕ ಬಂದಂಥ ಜೀವರಾಶಿಗಳಿಗೆ ಮಾತ್ರ ಹೇಳ್ತಾರೆ. ಹೇಗೆ ರೀ ಅಂದರೆ, ಈಗೊಂದು 20 ಜನ ಬಂದಿದ್ದಾರೆ, 50 ಜನ ಬಂದಿದ್ದಾರೆ, ಒಪ್ಕೊಳ್ಳೋಣ. ಆದರೆ ಅದರಲ್ಲಿ ಬಂದಿದ್ದಾರ, ಆದರೆ ರುಚಿಪೂರ್ವಕ ಕೇಳೋ ಜನ ಎಲ್ಲಿ ಗೊತ್ತಾಗ್ತಿದೆ ರೀ? ಒಂದು 100 ಜನ ಬಂದರೂ ಅದರಲ್ಲಿ 5 ಜನ ಪೂರ್ಣ ಗ್ರಹಣ ಮಾಡಿ ಅದರ ಮಯ ಆಗ್ತಾರೆ. ಹಾಗಾದರೆ ನಾವು ಕೂಡ, ನೀವು ಕೂಡ ಸಮೋಷಣಕ್ಕೆ ಹೋಗಿ ಬಂದಿದ್ದೀವಿಲ್ಲ, ಮೆಟ್ಲ ಹತ್ತಲಿಲ್ಲ, ಮೇಲೆ ಹೋಗಲಿಲ್ಲ, ನಮಗೆಲ್ಲ ಬಾಹ್ಯದಲ್ಲಿ ಸೌಂದರ್ಯವನ್ನು ನೋಡ್ಕೊತ ಕೂತ್ಬಿಟ್ಟಿವು. ಅಷ್ಟು ಮೀರಿ ಅಲ್ಲಿ ಹೋದರೂ ಕೂಡ ಯಾವ ಪಂಚಕಲ್ಯಾಣಕದಲ್ಲಿ ನಾವು ಹೋದಾಗ ಏನು ಮಾಡ್ತೀವಿ? ಆ ಪಂಚಕಲ್ಯಾಣದಲ್ಲಿ ಮುನಿರಾಜರು ಹೇಳ್ತಾ ಇರ್ತಾರೆ, ಅದೇನೋ ನಡೆದಿರ್ತದೆ. ನಾವು ಹೊರಗಡೆ ಏನೋ ಅಂಗಡಿ ಹತ್ತಿರ್ತಾವಲ್ಲ, ಇದು ತಗೋ, ಅದು ತಗೋ, ಇದು ತಗೋ ಅಂತ ಅಲ್ಲಿ ಸುತ್ತ ಹಾಕ್ತೀವಿ. ಆದರೆ ಯಾವ ಮೂಲ ಧರ್ಮ ತಗೋಬೇಕಲ್ಲ, ತಗೊಳ್ಳಿಲ್ಲ. ಅದಕ್ಕೋಸ್ಕರ ಇನ್ನೂ ನಾವು ಸಂಸಾರದಲ್ಲಿ ಸುತ್ತಾಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಉಪಾಧ್ಯಾಯ ಪರಮೇಷ್ಠಿಗಳು ಪಠನ ಪಾಠನ ಏನು ಮಾಡ್ತಿದ್ದಾರಲ್ಲ, ಆ ಪಠನ ಪಾಠನದಲ್ಲಿ ಒಂದು ಶಬ್ದ ಬರ್ತದೆ ರೀ, ರುಚಿಪೂರ್ವಕ ಇರುವಂತಹ ಜೀವರಾಶಿಗಳಿಗೆ ತನ್ನ ಆತ್ಮಕಲ್ಯಾಣದ ಉಪದೇಶವನ್ನು ಕೊಡುತ್ತಾರೆ ಅಂತ. ಅಂದರೆ ಅವರು ಗ್ರಹಣ ಮಾಡೋಕ್ಕೆ ಶುರು ಮಾಡ್ತಾರೆ. ನೋಡ್ರಿ, ಎಷ್ಟೊಂದು ಜೀವರಾಶಿ ಬಂದರೂ ಕೂಡ ಎಲ್ಲರ ಗ್ರಹಣ ಮಾಡ್ತಾರ? ಇಲ್ಲ ರೀ. ಅದಕ್ಕೆ ಹೇಳ್ತೀನಿ, ಬರೀ ಜ್ಞಾನ ಇದೆ ಅಂತ ಬರೀ ಹೇಳೋ ಕೆಲಸ ಮಾಡಿದರೆ ನಡೆಯೋದಿಲ್ಲ. ಆ ಜ್ಞಾನದಲ್ಲಿ ನಮ್ಮ ಆಚರಣೆ ಕೂಡ ಬರಬೇಕಾಗ್ತಿದೆ, ಹೌದಾ? ಇಲ್ಲ. ಈಗ ಅದೇ ಒಂದು ಮಾತಿನಿಂದ ಹೇಳಬೇಕಾಯ್ತಾ? ಏನು ಎಲ್ರಿಗೂ ಕೇಳಿಸ್ತಿದೆ? ನೀತಾ, ರೋಹಿಣಿ, ನಾನು ಇಲ್ಲಿ ತೀರ್ದಾಳದಲ್ಲಿ ಬಂದಿದ್ದೀನಿ, ನಿನ್ನೆ ಹೇಳಿದ್ನಲ್ಲ. ಇಲ್ಲಿಂದ ಶುರು ಇದೆ, ಇವ್ರೇನೋ ಯೂಟ್ಯೂಬ್ದಾಗ ಹಾಕ್ತಾರಂತ, ನಡೆದಿದೆ ವಿಷಯ. ಅಂದ್ರೆ ಬೆಳಿಗ್ಗೆ ಒಂದು ಸಾಡಿ ಉಟ್ಕೊಂಡಿದ್ವಾ, ಆಮೇಲೆ ಪೂಜೆ ಆಯ್ತಾ, ಆಮೇಲೆ ಇನ್ನೊಂದು ಸಾಡಿ ಉಟ್ವಾ, ಮತ್ತೆ ಈಗೊಂದು ಬಂದಿದ್ದೀನಿ. ಅಂದರೆ ಯಾಕಪ್ಪ ಇದನ್ನು ಬದಲಾವಣೆ ಮಾಡಿದ್ನ ಅಂದರೆ, ಒಬ್ಬೊಬ್ರು ಏನು ಮಾಡ್ತಾರೆ, ಬೆಳಿಗ್ಗೆ ಉಟ್ಕೊಂಡಿದ್ದೆ ಅದ್ರ ಮೇಲೆ ಅಲ್ಲ. ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ಸ್ವಾಧ್ಯಾಯಕ್ಕೆ ಬರುವಾಗ ನಂಗೆ ಶುದ್ಧಿ ಬೇಕಾ, ಅದಕ್ಕೋಸ್ಕರ ಬೇರೆ ಸಾಡಿ ಮಡಿದು ಎಲ್ಲ ಹಾಕ್ಕೊಂಡೇ ನಾವು ಫುಲ್ ಡ್ರೆಸ್ಸಿಂಗ್ ಮಾಡಿ ಸ್ವಾಧ್ಯಾಯಕ್ಕೆ ಕೊಡಿರ್ತೀನಿ, ಹೌದಾ? ಇಲ್ಲ. ಇದರಲ್ಲಿ ಇದರ ಅರ್ಥ ಏನು ಗೊತ್ತೇನೋ? ನಾವು ಕೂತು ಎಲ್ಲ ಹೇಳ್ತಿದ್ದೀವಿ, ಎಷ್ಟೋ ಹೇಳ್ತಾನೆ ಇರ್ತೀವಿ, ಆದರೆ ಅದರ ಆಚರಣೆ ನಮ್ಮಲ್ಲಿ ಇಲ್ದಿದ್ರೆ ಏನು ಉಪಯೋಗ, ಹೌದಾ? ಅದು ಸಾರ್ಥಕತೆ ಆಗೋದಿಲ್ಲ. ಆ ದೃಷ್ಟಿಕೋನದಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ಬರೀ ಜ್ಞಾನ ಇದ್ರೆ ಉಪಯೋಗ ಇಲ್ಲ, ಅದರ ಜೊತೆ ಆಚರಣೆ ಬೇಕು. ನೋಡ್ರಿ, ನಮ್ಮಲ್ಲಿ ಭಾವಲಿಂಗಿ ಸಂತರಿದ್ದಾರೆ, ದ್ರವ್ಯಲಿಂಗಿ ಸಂತರಿದ್ದಾರೆ. ಅವರು 11 ಅಂಗ 9 ಪೂರ್ವದ ಪೂರ್ಣ ಜ್ಞಾನಿ ಇರ್ತಾರೆ, ಆದರೆ ಅವರು ಮೋಕ್ಷಕ್ಕೆ ಹೋಗೋದಿಲ್ಲ. ದ್ರವ್ಯಲಿಂಗಿ ಇದ್ದಾರೆ ಅವರು, ಯಾಕಂದರೆ ಅವ್ರದ್ದು ಆಚರಣೆ ಹೇಳ್ತಾರ, ಅವರ ಮೇಲೆ ಉಪಸರ್ಗ ಮಾಡೋಕ್ಕೆ ಯಾರು ಬರ್ತಾರಲ್ಲ, ಅವರು ಎಷ್ಟೇ ಪ್ರಹಾರ ಮಾಡಿದ್ರು ಅವರು ಅಲ್ಲಾಡೋದೇ ಇಲ್ಲ. ಅಷ್ಟು ನಿಜವಾದ ದೇವಶಾಸ್ತ್ರ ಗುರುವಿನಲ್ಲಿ ತಲ್ಲೀನಾಗಿ ಹೋಗ್ಬಿಡ್ತಾರೆ ವಿನಃ ಆತ್ಮ ಮತ್ತು ಶರೀರ ಭಿನ್ನಿರುವ ಯಾವ ಭೇದ ಜ್ಞಾನ ಇದೆಯಲ್ಲ ಅದನ್ನು ಒಪ್ಪೋದಿಲ್ಲ. ಹೇಗಿದೆ ಭೇದ ಜ್ಞಾನ, ಭೇದ ವಿಜ್ಞಾನ ಇದೆಯಲ್ಲ. ಭೇದ ಜ್ಞಾನ ಅಂದರೆ ಏನು? ಯಾವುದು ಭೇದ ಇದೆ ಅದನ್ನು ಒಪ್ಕೊಳ್ಳೋದು,
ಹೌದಾ? ಯಾವುದು ಭೇದ ಇದೆ? ಮೂಲತ್ತಂದರೆ ಶರೀರ ಮತ್ತು ಆತ್ಮ ಭಿನ್ನಿದಾನ. ಅವು ಮೂಲಕ್ಕೆ ಬಂದಿದ್ದಾನ. ಸಂಯೋಗದಿಂದ ಶರೀರದಲ್ಲಿ ನಾನು ಬಂದಿದ್ದೀನಿ. ನಾನು ಅಂದರೆ ಜ್ಞಾನ ದರ್ಶನ ಸ್ವಭಾವಿ ಆತ್ಮನಿದ್ದೀನಿ, ನಾನು ಬಂದಿದ್ದೀನಿ. ಮತ್ತು ಎಲ್ಲಿ ಸಂಯೋಗ ಬರ್ತಿದೆ ಅದು ನಿಯಮದಿಂದ ವಿಯೋಗ ತಗೊಂಡು ಬಂದಿರ್ತೈತೆ. ಅದಕ್ಕೆ ನೋಡ್ರಿ, ಹೊಟ್ಟೆಯಲ್ಲಿ ಗರ್ಭದಲ್ಲಿ ಬಂದಿರುವ ಮಗು ಏನು ತಗೊಂಡು ಬರ್ತಿದೆ? ವ್ಯವಹಾರ ನಿಶ್ಚಯದಿಂದ ಅದು ಶುಭ ಅಶುಭದ ಫಲ ತಗೊಂಡ್ಬಂದಿದೆ. ಆದರೆ ನಿಶ್ಚಯದಿಂದ ಮರಣ ತಗೊಂಡೇ ಬಂದಿದೆ. ಅದಕ್ಕೆ ಒಂದು ಅಂತರ್ಮುಹೂರ್ತದಲ್ಲಿ ಅದು ವಿಯೋಗ ಆಗಬಹುದು. ಆಮೇಲೆ 1 ತಿಂಗಳ, 10 ತಿಂಗಳ, ಏನೇನೋ 10 ವರ್ಷ, 50, 90ವರೆಗೆ ಅದು ಸಂಯೋಗದಲ್ಲಿರ್ತದೆ. ಆದರೆ ಒಂದು ದಿನ ವಿಯೋಗ ಆಗೋದೇ. ಯಾಕೆ ರೀ? ನಮ್ಮ ಅನಂತ ಪ್ರಭು ಕೂಡ ತಮ್ಮ ದೇಹವನ್ನು ಬಿಟ್ಕೊಟ್ರು. ಹೌದಾ ಇಲ್ಲ? ಯಾಕಂದ್ರೆ ಅದು ಭಿನ್ನನೇ ಇದೆ. ಇದರ ಜ್ಞಾನ ಮಾಡಿಕೊಳ್ಳೋದು ಮುಖ್ಯ ಇದೆ. ಅದಕ್ಕೆ ಇಲ್ಲಿ ಹೇಳ್ತಾರ, ಭೇದ ಜ್ಞಾನದಿಂದ ಭೇದ ವಿಜ್ಞಾನ ಅದನ್ನು ಗ್ರಹಣ ಮಾಡ್ತಾನೆ. ಆ ಜೀವಾತ್ಮ ಕಲ್ಯಾಣ ಮಾಡ್ಕೊಂಡು ಹೋಗ್ತಾನೆ ರೀ. ಅದಕ್ಕೆ ಬರೀ ಜ್ಞಾನದಿಂದ, ಅದಕ್ಕೆ ಬರೀ ಜ್ಞಾನಕ್ಕೆ ಶುಷ್ಕ ಜ್ಞಾನ ಅಂತಾರೆ. ಮತ್ತು ಯಾವುದು ಆಚರಣೆಯಲ್ಲಿ ಬರೋಕ್ಕೆ ಶುರು ಮಾಡ್ತಿದೆ, ಆಚರಣೆ ಮಾಡ್ತಾನಲ್ಲ, ಭೇದ ವಿಜ್ಞಾನದಿಂದ ಅದೇ ಜೀವ ಕೊನೆಗೆ ಮೋಕ್ಷಕ್ಕೆ ಹೋಗೋದು. ಭೇದ ವಿಜ್ಞಾನದಿಂದ ಸಹಿತನೇ 12 ಗುಣಸ್ಥಾನವರೆಗೆ ಧಾರಾಕಾರಿ ಒಳಗಡೆ ಭೇದ ಯಾವುದಿದೆ ಅದನ್ನಷ್ಟೇ, ಭೇದ ಇರೋದ ಜ್ಞಾನ ಮಾಡ್ಕೊಳ್ಳೋದು, ಭೇದ ಇರುವುದನ್ನು ತಿಳ್ಕೊಳ್ಳೋದಿದೆ. ನಾನು ನೀಲಾಂಬರಿ ಅಂತಂದರೆ ಸತ್ಯ ಇದೆ ನೋಡಿ. ನಾವು 2 ಅಸಮಾನ ಜಾತಿ ದ್ರವ್ಯದವರಿದ್ದೀವಿ. ಒಂದು ಜಾತಿ ಯಾವುದು? ಜ್ಞಾನದರ್ಶನ ಸ್ವಭಾವಿ ಭಗವಾನಾತ್ಮ ಇದ್ದಾನ. ಇನ್ನೊಂದು ಜಡ ಪುದ್ಗಲ, ಪುರನಗಲನ, ಬರುವಿಕೆ ಹೋಗುವಿಕೆ ಗಲನ. ಈ ಸ್ವಭಾವ ಸಹಿತ ಇರುವುದ ಪುದ್ಗಲದ ಈ ಪಿಂಡ ಶರೀರ ಇದೆ. ನಾವು 2 ಜಾತಿಯ ದ್ರವ್ಯಗಳಿಂದ ಸಹಿತಿದ್ದೀವಿ. ಎಲ್ಲಿವರೆಗೆ ಮೋಕ್ಷಕ್ಕೆ ಹೋಗೋದಿಲ್ಲ ಅಲ್ಲಿವರೆಗೆ ಈ ಶರೀರದ ಜೊತೆ ಇರುವುದೇ. ಹಾಗಾದ್ರೆ ಈಗ ನಾವು ನೀವೆಲ್ಲ ಶರೀರ ಸಹಿತಿದ್ದೀವೋ ಇಲ್ಲೋ? ಹೌದಾ ರೀ? ಯಾವ ಜನ್ಮದ ಪುಣ್ಯನೋ 10 ಭವನ 50 ಭವನ ಯಾವಾಗಿಂದ ಗೊತ್ತಿಲ್ಲ. ಅದು ಕೂಡಿ ಬಂದೇನಾಗಿದೆ. ಈಗ ಜೈನ ಕುಲ, ಜೈನ ಧರ್ಮ ಹಾಗೂ ವೀತರಾಗನ ಸಾನ್ನಿಧ್ಯ, ವೀತರಾಗದ ಭಾವ, ವೀತರಾಗ ಗುರು, ವೀತರಾಗ ಶಾಸ್ತ್ರ ಸಿಕ್ಕಿದೆ ಅಂದರೆ ನಾವು ಬಹಳ ಭಾಗ್ಯಶಾಲಿ ಇದ್ದೀವಿ. ಆದರೆ ನನ್ನ ಪುಣ್ಯ, ನನ್ನ ಭಾಗ್ಯ ಅಂದರೆ ನಡೆಯೋದಿಲ್ಲ. ಹಾಗಾದರೆ ನಾವು ಅದರ ಸಾರ್ಥಕತೆ ಮಾಡ್ಕೊಳ್ಬೇಕಾ? ಗೊತ್ತಿಲ್ಲ. ಯಾರ್ಯಾರು ಏನೇನೋ ಎಂತೆಂಥ ಕಥೆಗಳನ್ನು ನಡೆದಿದ್ದಾವ. ಮೊನ್ನೆ ನಮ್ಮ ಸ್ವಾಧ್ಯಾಯದಲ್ಲೇ ರಾವ್ ಸಾಹೇಬರು ಹೇಳಿದ್ರಿಲ್ಲ, ಏನು ಹೇಳಿದರು? ಅವರು ಸಂಬಂಧಿಕರೇ ಅತಿ ಹತ್ತಿರದವರು ರೆಡಿ ಮಾಡಿದಾರ ರಾತ್ರಿಗೆಲ್ಲ. ಏನು ನೋಪಿಗೆ ಹೋಗೋದು, ಸ್ವಲಾಕಾರ 10 ಲಕ್ಷಣ ಅಂತ. ಬೆಳಿಗ್ಗೆ ರೆಡಿ ಆಗಿ ಎಲ್ಲ ಮಾಡಿ ಕೈಯಲ್ಲಿ ಬಾಸ್ಕೆಟ್ ಇಟ್ಕೊಂಡು 5 ಹೆಜ್ಜೆ ಓದಿದೆ ಮಂದಿರ. ಹಾರ್ಟ್ ಅಟ್ಯಾಕ್ ಈ ಥರ ಆಯ್ತಲ್ಲ, ಮತ್ತೆ ಉಪಯೋಗ ಆಗಲಿಲ್ಲ. ರೋಡ್ ಮೇಲೆ ದಪ್ಪಂತ ಬಿದ್ದರು, ಮುಗ್ದೇ ಹೋಯ್ತು ರೀ. ಅದಕ್ಕೆ ಏನಿದೆಯಲ್ಲ ನಾವೆಲ್ಲರೂ ಸಾರ್ಥಕತೆ ಮಾಡ್ಕೊಳ್ಬೇಕಾದ್ರೆ, ಪ್ರತಿ ಸಮಯದ ಸಾರ್ಥಕತೆ. ನಮ್ಮ ಜಿನೇಂದ್ರ ಪ್ರಭು ಏನು ಹೇಳಿದ್ರ? ಇಂದ್ರಿಯ ದಾಸ ಅನ್ನೋ ದಾಸ ಆಗಬೇಡಪ್ಪ. ಹಾಗಾದರೆ ತಿನ್ಬೇಕಾ, ಉಣ್ಬೇಕಾ, ಬೇಕೋ ಬೇಡ ರೀ? ಬೇಕಾರಿ ಭಕ್ಷಾಭಕ್ಷಣೆ ವಿಚಾರ ಮಾಡಿ, ಯಾವುದು ತನ್ನದು, ಯಾವುದು ಪರ, ಯಾವುದರಿಂದ ನನ್ನ ಕಲ್ಯಾಣ. ಯಾಕಂದರೆ ಈ ಮನುಷ್ಯ ಭಾವದಲ್ಲಿ ಮಾತ್ರ ಸಂಯಮದ ಪಾಲನೆ ಆಗ್ತಿದೆ. ಉಳಿದದರಲ್ಲಿ ಎಲ್ಲೋ ನರಕದಲ್ಲಿ ಅಂತೂ ಪಾಪ ಸಂಬಂಧ ಇಲ್ಲ. ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಲ್ಲಿ. ದೇವಲೋಕದಲ್ಲಿ ಅಂತೂ ಮಾನಸಿಕ ಆಹಾರ ಅಪ್ಪಿ ಎಲ್ಲೋ ಇಚ್ಛೆ ಆಗೋದಕ್ಕೂ ಅದು ಬಾಯಲ್ಲಿ ರಸ ಬರ್ತಿದೆ, ತಿಂದು ಹೋಗ್ಬಿಡ್ತದ. ತಿರಿಯಂಚದಲ್ಲಿ ಅಂತೂ ಜ್ಞಾನ ಇಲ್ಲ, ಸಿಕ್ಕದ್ದು ಎಲ್ಲೆಲ್ಲಿ ದಾರಿ ಎಲ್ಲದು ತಿಂದಿದ್ದು ಒಳಗಿದ್ದು ಮಾಡಿ ಮತ್ತೆ ತಿರಿಂಚ ಪರ್ಯಂತಕ್ಕೆ ಯಾಕೆ ಹೋಗ್ತಾರೆ ಗೊತ್ತಾರೆ? ಯಾವಾಗ ಮನುಷ್ಯ ಆಗಿದ್ದೀಯೋ ಆವಾಗ ಕೈದು ಸದುಪಯೋಗ ಮಾಡ್ಕೊಳ್ಳಿಲ್ಲ, ಕಾಲುಗಳಿಂದ ಸದುಪಯೋಗ ಮಾಡಿಕೊಂಡು ಭಗವಂತನ ದರ್ಶನಕ್ಕೆ ಹೋಗಲಿಲ್ಲ. ಮನಸ್ಸು ಇರುವುದರಿಂದ ನೀನು ಮನಸ್ಸಿನ ಮಾಧ್ಯಮದಿಂದ ನೀನು ಕಲ್ಯಾಣ ಮಾಡಿಕೊಳ್ಳಲಿಲ್ಲ. ವಚನ ಇತ್ತು, ವಚನದಿಂದ ಭಗವಂತನ ನಾಮಸ್ಮರಣೆ ಸ್ತುತಿ ಗುಣಗಾನ ಮಾಡಲಿಲ್ಲ, ಅದಕ್ಕೆ ವಚನೆ ಹೋಗಿಬಿಡ್ತಾ. ಈ ಥರ ಯಾವಾಗ 5 ಇಂದ್ರಿಯ ಸಿಕ್ಕಿರುವಾಗ ಮಾಡೋದಿದೆ ನೋಡ್ರಿ. ಸಾಮಾನ್ಯ ಹೊರಗಡೆ ಏನು ಹೇಳ್ತಾರೆ? ಇದು ವಯಸ್ಸ, ನಾವು ಧರ್ಮ ಮಾಡೋದು. ಎಲ್ಲಿ ಗೊತ್ತಿದೆ ರೀ ಯಾರಿಗೆ ಯಾವ ವಯಸ್ಸು? ಎಂಥ ಘಟನೆಗಳು ನಡೆದಿದ್ದಾವೆ. ದೊಡ್ಡ ಶ್ರೀಮಂತರು, ಒಬ್ಬನೇ ಮಗ. ಮೊನ್ನೆ ನಾವು ಹೇಳಿದ್ವಲ್ಲ, ಎಲ್ಲಿ ನಮ್ಮ ಮುತ್ನಾಳದಲ್ಲಿ ಬಾಹುಬಲಿ ಸ್ವಾಮಿಯನ್ನು ನಿಲ್ಲಿಸಿದ್ದಾರೆ. ಹೇಗಿದೆ ರೀ ಆ ಭಗವಂತ? ಬೆಳಗುಳಿದ ಸ್ವಾಮಿ ಥರಾನೇ ಕಾಣಿಸ್ತಾರೆ. ಅದಕ್ಕೆ ನೋಡಿದವರೆಲ್ಲ ಇವರು ತಮ್ಮ, ಅವರು ಅಣ್ಣ ಅಂತಾರೆ. ಯಾಕೆ ಕೊಟ್ಟರೆ ಗೊತ್ತಾರೆ? ಬೆಂಗಳೂರವರು ಬಿಡದಿಯಿಂದ ಮೂರ್ತಿ ತೆಗೆದು ಫುಲ್ ಖರ್ಚು, ಫುಲ್ ಪಂಚ ಕಲ್ಯಾಣ ಮಾಡಿದ್ದಾರೆ. ವಿಚಾರ ಮಾಡಿರಿ ಎಷ್ಟು ದುಡ್ಡು ಖರ್ಚು ಮಾಡಿದ್ರು. ಆದರೆ ಒಬ್ಬಳೆ ಮಗಳು
ಅವಳ ಜೀವನದ ಅಂತ್ಯ ಅವ್ರ ತೊಡೆ ಮೇಲೇನಾಯ್ತು ಅದನ್ನು ನೋಡಿ ದುಃಖ ಮಾಡಿಕೊಂಡು ಇರೋ ಅಂಥ ದುಡ್ಡನ್ನು ನಾವು ಎಲ್ಲ ಸದುಪಯೋಗ ಮಾಡೋಣ ಅಂಥೇಳಿ ಬೆಂಗಳೂರವ್ರು ಬಂದು ಬಿಡದಿ ನಮ್ಮ ಮುತ್ತಾದಲ್ಲಿ ಬಾಬುಲಿ ಸ್ವಾಮಿಯನ್ನು ಇಟ್ಟರು. ಅಂದರೆ ಎಷ್ಟು ವರ್ಷದವರೆಗೆ ಅವರನ್ನು ನೋಡ್ತಾ ಇದ್ದರೆ ಸುಖ ಶಾಂತಿ ನೆಮ್ಮದಿ ಸಿಕ್ಕಿದೆ, ಮಗಳ ಸ್ಮರಣೆ ಕೊನೆಯವರೆಗೆ ಇರಲಿ ಅಂತ ಮಾಡಿದ್ರು. ಸಾರ್ಥಕತೆ ಮಾಡಿಕೊಂಡ್ರು. ಎಲ್ಲ ಒಳ ಬಂಗಾರ ಒಂದೊಂದು ಬುಟ್ಟಿ ಥರ ಅಂತ ಹೇಳ್ತಿದ್ರು. ಜ್ವಾಲಾಮಣಿಯವರಿಗೆ ಎನ್ ಆರ್ ಪುರದಲ್ಲಿ, ಕುಂಭದಲ್ಲಿ, ಪದ್ಮಾವತಿ ಅಮ್ಮನವ್ರಿಗೆ ಎಲ್ಲ ಕಡೆ ಕೊಟ್ಟು ಬಿಟ್ರಂತ ಹೇಳ್ತಿದ್ರು. ಅದಕ್ಕೆ ನಾವು ಏನು ಮಾಡೋದಿದ್ದೀರಿ, ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ಮಾಡ್ತಾ ಮಾಡ್ತಾ ನಾವು ಕೂಡ ನಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ತೀವಿ. ಇಲ್ಲಿ ನಮ್ಮದು ಬಂತು ಬಹುಶ್ರುತ ಭಕ್ತಿ. ಈಗ ನಾವು ಭಕ್ತಿ ಮಾಡಬೇಕಾಗಿದೆ. ಯಾವುದ್ರ ಭಕ್ತಿ ಮಾಡಬೇಕಾಗಿದೆ? ಜನವಾಣಿಯ ಭಕ್ತಿ ಮಾಡಬೇಕಾಗಿದೆ. ಹಾಗಾದರೆ ಜನವಾಣಿಯನ್ನು ನಾವು ತಿಳ್ಕೊಳ್ಬೇಕಾಗಿದ್ದೀವಿ. ಜನವಾಣಿ ಮಾತು ಏನು ಹೇಳ್ತಿದ್ದಾರ? ಹೌದಾ ಇಲ್ಲ? ಎಲ್ಲವೂ ನಶ್ವರ, ಎಲ್ಲವೂ ಪರಿಣಾಮನಶೀಲ. ನಮ್ಮ ದೃಷ್ಟಿಯಲ್ಲಿ ಕಾಣಿಸ್ತಿದೆ ಎಲ್ಲರೂ, ಎಲ್ಲವೂ ಬದಲಾವಣೆ ಬದಲಾವಣೆ ಬದಲಾವಣೆ. ನಾವು ಹುಟ್ಟಿದ ಆರಂಭದಿಂದ ಈಗ ಇಲ್ಲಿವರೆಗೆ ನಮ್ಮದು ಎಷ್ಟು ಬದಲಾವಣೆ ಆಯಿತು. ಯಾಕಂದರೆ ಆರೋ ದ್ರವ್ಯಗಳೆಲ್ಲ ಸತತವಾಗಿ ಪರಿಣಾಮನ ಆಗ್ತಾ ಇದ್ದಾವೆ. ಈಗ ಎಷ್ಟು ನಾವು 7 ಗಂಟೆ ಆಗಿ 10 ನಿಮಿಷಕ್ಕೆ ಬಂದಿದ್ನ, ಈಗ ಇಷ್ಟರಲ್ಲಿ ಕೂಡ ನನ್ನ ಶರೀರದಲ್ಲಿ ಬದಲಾವಣೆ ಆಗಿದೆ. ಈ ಕೂತಂಥ ಜಡ ಏನು ಪುದಗಲದ ಕುರ್ಚಿಗಳಿಗವಲ್ಲ, ಇವುಗಳಿಗೆ ಕೂಡ ಬದಲಾವಣೆ ಅಂದರೆ ಸೂಕ್ಷ್ಮವಾಗಿ ಅದು ಇನ್ನು ಅಸ್ತಿತ್ವ ಕಳ್ಕೋ ಅವಸ್ಥೆಗೆ ಹೋಗ್ತಾ ಇದೆ. ಪ್ರತಿ ಸಮಯ ಬದಲಾವಣೆ ಇದೆ. ಇಲ್ಲ ನಮಗೆ ಬದಲಾವಣೆ ಗೊತ್ತಾಗೋದಿಲ್ಲ. ಯಾಕಂದರೆ ನಮ್ಮದು ಸ್ಥೂಲ ಜ್ಞಾನ ಅಷ್ಟೇ, ಸೂಕ್ಷ್ಮ ಜ್ಞಾನದಿಂದ ನಮಗೆ ತಿಳಿದು ಬರೋದಿಲ್ಲ. ಆದರೆ ಸೂಕ್ಷ್ಮ ಜ್ಞಾನದಲ್ಲಿ ಪ್ರತಿ ಒಂದು ಸಮಯಕ್ಕೆ ಬದಲಾವಣೆ ಆಗ್ತಿದೆ. ಈಗ ಎಲ್ಲಿ ಹೋಗ್ತಿದ್ದೀರಿ? ಬದಲಾವಣೆ ಆಗ್ತಾ ಆಗ್ತಾ ಎಲ್ಲಿ ಹೋಗ್ತಾ ಇದೆ? ಇದು ದೇಹದ ವಿಯೋಗ ಆಗೋ ಕಡೆ ಹೋಗ್ತಾ ಇದೆ. ಪ್ರತಿಯೊಂದು ಗರ್ಭದಲ್ಲಿ ಬಂದಿರೋ ಜೀವಕ್ಕೂ ಕೂಡ ಆ ಸಮಯದಿಂದ ಮರಣ ತಗೊಂಡು ಬಂದಿದೆ. ಅಲ್ಲಿವರೆಗೆ ಆ ಜೀವದ್ದು ಕೂಡ ಬದಲಾವಣೆ ಆಗ್ತಿದೆ. ಇದನ್ನೆಲ್ಲ ನಾವು ನಂಬಬೇಕಾಗ್ತಿದೆ. ಇದು ಬಹುಶ್ರುತ ಭಕ್ತಿ ಒಳಗೆ ನಮಗೆ ಆಚಾರ್ಯ ಭಗವಂತರು ಆ ಪ್ರಕಾರ ಹೇಳಿದ್ದೀವಿ. ಆಚರಣೆಯನ್ನು ತೋರಿಸೋರೆಲ್ಲ ಆಚಾರ್ಯ ಪರಮೇಶ್ವರಿಗಳು, ಉಪದೇಶ ಕೊಡೋರೆಲ್ಲ ಉಪಾಧ್ಯಾಯ ಪರಮೇಶ್ವರಿಗಳು. ಉಪಾಧ್ಯಾಯ ಪರಮೇಶ್ವರಿ, ಉಪ ಅಂದರೆ ಆತ್ಮನ ಹತ್ತಿರದಲ್ಲಿ ಇರು, ನಿನ್ನ ಕಲ್ಯಾಣ ಮಾಡ್ಕೊ ಅಂತ ಹೇಳೋದು. ಹಾಗಾದರೆ ಆತ್ಮನ ಕಲ್ಯಾಣ ಮಾಡ್ಕೊಳ್ಬೇಕಾದ್ರೆ ಶರೀರದ ವಿದ್ಯಮಾನತೆ ಇದೆ. ಶರೀರ ದೃಷ್ಟಿ ಬಿಟ್ಕೊಡು, ಶರೀರ ಬಿಟ್ಕೊಡ್ಬೇಡ. ಶರೀರದ ಮೇಲೆ ರಾಗ ಮಾಡಬೇಡ, ಆದರೆ ಶರೀರದ ಮೇಲೆ ದ್ವೇಷ ಮಾಡಬೇಡ. ಯಾಕಂದರೆ ಈ ಶರೀರ ಇರುವಾಗಲೇ ನಾವು ಕಲ್ಯಾಣ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ, ಆದರೆ ಶರೀರದಿಂದ ಆಗೋದಿಲ್ಲ. ಶರೀರ ಇರುವಾಗ ಮಾಡ್ಕೊಳ್ತೀವಿ, ಆದರೆ ಶರೀರದಿಂದ ಶರೀರ ಇಲ್ಲದಿದ್ದರೆ ಇದು ಎಲ್ಲರನ್ನೂ ಮೋಕ್ಷಕ್ಕೆ ತಗೊಂಡು ಹೋಗ್ಬೇಕಾಗಿತ್ತ? ಇಲ್ಲಲ್ಲ, ಸಾಧ್ಯ ಇದೆ ಇಲ್ಲ. ಒಳಗಿರುವಂಥ ಯಾವ ಜ್ಞಾನದ ಅಗಾಧ ಶಕ್ತಿ ಇದೆಯಲ್ಲ, ಆ ಜ್ಞಾನದ ವಿಚಾರಧಾರೆಯಿಂದ ನಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ತೀವಿ. ಯಾವ ನಮ್ಮ ಆಚಾರ್ಯ ಪ್ರಭುಗಳು, ಉಪಾಧ್ಯಾಯರುಗಳು ಏನೇನೋ ನಮ್ಮ ಆತ್ಮ ಕಲ್ಯಾಣದ ಸಲುವಾಗಿ ಹೇಳಿದ್ದಾರೋ ಆ ಮಾರ್ಗದ ಮೇಲೆ ನಡ್ಕೊಂಡೋಗಿ ನಾವು ನಮ್ಮ ಆತ್ಮ ಕಲ್ಯಾಣ ಮಾಡ್ತೀವಿ. ಬಹುಶ್ರುತ ಭಕ್ತಿಯಲ್ಲಿ 11 ಅಂಗ 14 ಪೂರ್ವದಿದೆ. ಕೊನೆಯದು ಸ್ವಲ್ಪ 14ನೇ ಪೂರ್ವದ್ದು ವಿಷಯ ತಗೋತೀನಿ. ಯಾಕಂದರೆ ನಾನು ನಿಮ್ಗೆ ನೆನಪಿರ್ಬೋದು, ಹೋದ ಸಲ ಬಹುಶ್ರುತ ಭಕ್ತಿಯನ್ನು 6 ದಿನ ತಗೊಂಡಿದ್ದೀನಿ ನೋಡ್ರಿ. ಅವಾಗ ಅದನ್ನು ಕೇಳಿ ಭಾಳ ಜನ ಕಣ್ಣಿಂದ ಕಣ್ಣೀರು ತೆಗೆದ್ರು. ನಮ್ಗೆ ಗೊತ್ತೇ ಇಲ್ಲರಿ, ಹೆಸರಷ್ಟೇ ಬಹುಶ್ರುತ ಭಕ್ತಿ ಅಂತಿದ್ವು. ಆದರೆ ಇಷ್ಟು ಅಗಾಧಿ ಇದೆಯಿಲ್ಲ. ಅಂದರೆ ಒಂದೊಂದರಲ್ಲಿ 11 ಅಂಗ 14 ಪೂರ್ವ. ಅಂದರೆ ಜನವಾಣಿ ಮಾತೆ ದ್ವಾದಶಾಂಗ ಮಾತೆ ಅಂತೀವಿ. ಯಾಕಂದರೆ 11 ಅಂಗ ಮತ್ತು 14ನೇ ಅಂಗಕ್ಕೆ ಪೂರ್ವ ಅಂತ ಹೇಳ್ಬಿಟ್ರೆ ಅದು. ಅಂದರೆ ಅದರಲ್ಲಿ 14 ಭಾಗ ಮಾಡಿದ್ದಾರೆ. 16ನೇದರಲ್ಲಿ ಚೂಲಿಕಾ ಅಂತ ಬರ್ತದೆ. ಆ ಚೂಲಿಕಾದಲ್ಲಿ ಕೂಡ 5 ಭಾಗ ಇದ್ದಾವೆ. ಅದನ್ನು ಸ್ವಲ್ಪದರಲ್ಲಿ ಅಂದರೆ ಆ ಮುನಿ ಮಹಾರಾಜರು ಇಷ್ಟೊಂದು ತಪದಲ್ಲಿ ಧ್ಯಾನದಲ್ಲಿ ಉಳ್ಕೊಂಡ್ಬಿಟ್ಟಿರ್ತಾರೆ. ಹೊರಗಡೆ ಅವರಿಗೆ ಯಾವ್ಯಾವ ವೃದ್ಧಿ ಪ್ರಾಪ್ತ ಆಗಿದೆಯೋ ಅವರಿಗೆ ಗೊತ್ತೇ ಇರೋದಿಲ್ಲ. ಯಾಕಂದರೆ ಯಾವಾಗ ಮುನಿಗಳಾಗ್ತಾರ ಆವಾಗ ಅವರಿಗೆ ವೃದ್ಧಿ ಪ್ರಾಪ್ತ ಆಗಿರ್ತಾವ. ಆದರೆ ಸ್ವಯಂ ಸಲುವಾಗಿ ಅವರ ವೃದ್ಧಿ ಮತ್ತು ಅವಧಿ ಜ್ಞಾನ ಅಂದರೆ ಅವುಗಳನ್ನು ತಮ್ಮ ಸಲುವಾಗಿ ಉಪಯೋಗಿಸೋದಿಲ್ಲ. ನೋಡ್ರಿ, ಇಲ್ಲದಿದ್ದರೆ ಇದು ಚತುರ್ಥ ಕಾಲದ ಕಥೆ ಇದೆ. ಆದರೆ ಈಗ ನಮ್ಮಲ್ಲಿ ನಮ್ಮ ಶಕ್ತಿಯ ಪ್ರಕಾರ ಅದನ್ನು ತಗೋಬೇಕಾಗಿದೆ. ಹೌದಾ? ಆದಿನಾಥ ಪುರುಪರಮೇಶ ಏನು ಹೇಳ್ತಿದ್ದಾರೆ? ಅವಧಿ ಜ್ಞಾನದಿಂದ ನೋಡ್ಕೋಬೇಕಾಗಿತ್ತಾ? ನನಗೆ ಯಾವಾಗ ಆಹಾರ ಸಿಗ್ತಿದೆ ಆವಾಗನೇ ನಾನು ನಗರಕ್ಕೆ ಹೋಗ್ತೀನಿ, ಇಂಥವನ ಮನೆ ಎದುರಿಗೆ ನಿಂತು ಬಿಡ್ತೀನಿ, ಅಲ್ಲಿ ಆಹಾರ ಮಾಡಲೇ ಇಲ್ಲ. ಆಹಾರದ ವಿಕಲ್ಪ ಬಂದ ಮೇಲೆ ನಗರಕ್ಕೆ ಬರ್ತಿದ್ದಾನೆ.
ಆಹಾರ ಕೊಡೋ ಕಲೆ ಯಾರಿಗೂ ಗೊತ್ತೇ ಇರಲಿಲ್ಲ. ಮತ್ತೆ ವಾಪಸ್ ಹೋಗ್ತಿದ್ರು. ಈ ಥರ ಅವಧಿ ಜ್ಞಾನವನ್ನು ಎಲ್ಲಿಯೂ ಯಾರು ಉಪಯೋಗಿಸಿಕೊಳ್ಳೋದಿಲ್ಲ. ಅವಧಿ ಹಚ್ಚಿ ನೋಡಿದರೆ ಯಾವ ಥರ ಆಗ್ತದೆ. ಈಗ ಇಲ್ಲಿ ನಾವು ಹೇಳಬೇಕಂದ್ರೆ ಇವರಿಗೆ ಗೊತ್ತಿಲ್ಲದೆ ಈ ಮಹಾಮುನಿರಾಜರು ಯಾವಾಗ ತಪ್ಪಕ್ಕೂ ಕೂತಿದ್ದಾರಲ್ಲ ಈ ಕಾರ್ಯ ಆಗ್ತಾವ. ಈಗ ನಾನು 14ನೇ ಪೂರ್ವದಲ್ಲಿರುವಂತಹ 14ನೇದು ಚೂಲಿಕೆ, ಅದು ಓದಿ ತೋರಿಸ್ತೀನಿ. ಒಂದು ದೃಷ್ಟಿವಾದ ಅಂಗದ 5ನೇ ಭೇದವಾದ ಚೂಲಿಕೆಯಲ್ಲಿ ಜಲಗತ, ಸ್ಥಳಗತ, ಮಾಯಾಗತ, ಆಕಾಶಗತ, ರೂಪಗತ ಎಂದು 5 ಭೇದಗಳು. ಪ್ರತಿಯೊಂದು ಚೂಲಿಕೆಯಲ್ಲೂ 2,80,80,200 ಪದಗಳಿವೆ. 5 ಚೂಲಿಕೆಗಳಲ್ಲಿ ಒಟ್ಟು 10,49,46,000 ಪದಗಳಿವೆ. ವಿಚಾರ ಮಾಡಿ, ಈ ಒಂದೊಂದು ಅಂಗದಲ್ಲಿ ಇದನ್ನು ಓದಿ ತೋರಿಸಿದ್ರೆ ಎಷ್ಟೊಂದು ಅಕ್ಷರಗಳು ಬರ್ತಾವೆ. ಮಹಾನ್ ಸಾಗರ ಇದೆ ನಮ್ಮದು ಜೀವಮಾನ. ಅದರಲ್ಲಿ ನಾವು ನೀವೆಲ್ಲ ಸಾಗರದಲ್ಲಿ ಒಂದು ಹನಿ, ಆ ಹನಿಯಲ್ಲಿ ಕೂಡ ಒಂದು ಅಂಶ ಇದ್ದೀವಿ. ಇದೋ ಇಲ್ಲ ರೀ, ಭಾಳ ನಮ್ಮದು ಜ್ಞಾನ ಕಡಿಮೆ ಇದೆ. ಈ ಸಿಕ್ಕಿರೋ ಜ್ಞಾನವನ್ನು ನಮ್ಮ ಆತ್ಮಕಲ್ಯಾಣ ಸಲುವಾಗಿ ಉಪಯೋಗ ಮಾಡಬೇಕಾಗಿದೆ. ಹೌದಾ ಇಲ್ಲ? ಕೊನೆ ಪಕ್ಷ ಇಷ್ಟಾದರೂ ಮಾಡಿದ್ರು. ನಾನು ಬೆಳಗ್ಗೆ ಯಾರ ಕಡೆಕನ್ನು ಬಯಸೋದು ಬೇಡ, ಯಾರ ಜೀವನದಲ್ಲಿ ಕೆಟ್ಟ ಘಟನೆಗಳಾಗಿದ್ರೆ ಆನಂದ ಮನಸೋದು ಬೇಡ, ಯಾರು ಒಬ್ಬರಿಗೆ ಒಬ್ಬರು ಕೆಡುಕು ಮಾಡ್ತಿದ್ದಾರೆ ಅವರಿಗೆ ಅನುಮೋದನೆ ಕೊಡುವುದು. ಯಾಕಂದರೆ ಈ ಕಾರ್ಯ ಮಾಡೋದರಿಂದ ಯಾರ್ದಾಗ್ತಿದೆ? ನಮ್ಮದೇ ಕೆಡುಕಾಗೋದಲ್ಲ, ಮತ್ತು ನಮಗೆ ಪಾಪದ ಬಂಧ ಆಗೋದಿದೆ. ಹೌದಾ ಇಲ್ಲ? ಅದಕ್ಕೆ ಎಷ್ಟು ಸಾಧ್ಯ ಇದೆ. ಅದಕ್ಕೆ ನಮ್ಮ ಕುಂದಾಚಾರ್ಯರು ಇದು ಒಂದು ಗಾಥಾ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಜೋ ಶಕ್ಯ ಹೇ ಓ ಕರೋ, ಅಶಕ್ಯ ಕಿ ಶ್ರದ್ಧಾ ಕರೋ. ಅಂದರೆ ಯಾವುದು ನಿನಗೆ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳುವ ಶಕ್ತಿ ಇದೆಯಲ್ಲ ಅದನ್ನು ಇದೇ ಭಾವದಲ್ಲಿ ಮಾಡಿಕೊ. ಇಲ್ಲದಿದ್ದರೆ ಕೊನೆಗೆ ನಿಜವಾದ ದೇವಶಾಸ್ತ್ರ, ಗುರು ಹಾಗೂ ಧರ್ಮದ ಸಲುವಾಗಿ ಶ್ರದ್ಧೆ ಮಾಡು. ಇಷ್ಟಾದರೂ ಮಾಡಬೇಕಾ? ಇಲ್ಲ ರೀ. ಕೊನೆ ಪಕ್ಷ ನಾನೊಂದು ಆತ್ಮ ಇದೀನಾದರೂ ಮಾಡಬೇಕಾ ಬೇಡ? ಇದೀವೋ ಇಲ್ಲೋ? ಒಪ್ಕೋತೀರಿ? ಯಾಕಂದರೆ ಒಳಗಿರೋ ಅದು ಜ್ಞಾನದ ಶಕ್ತಿ ಇದೆ. ಅದು ಪ್ರಕಟ ಮಾಡಬೇಕಾದ್ರೆ 5 ಕಿಟಕಿಗಳಿಂದ ಹೊರಗಡೆ, ಒಂದು ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಗ್ರಹಣೇಂದ್ರಿಯ, ಚಕ್ಷುರೇಂದ್ರಿಯ, ಕರ್ಣೇಂದ್ರಿಯ. ಇವುಗಳಿದ್ರೂ ಉಪಯೋಗ ಇಲ್ಲ. ಮತ್ತು ಇನ್ನೊಂದೇನು ಬೇಕು? ಮನಸ್ಸಿದ್ರೆ ಎಲ್ಲ ಕಾರ್ಯ ಇದೆ ರೀ. ಇದಕ್ಕೆ ಕಾರ್ಯ ಆಗೋದೇ ಇಲ್ಲ. ಇವುಗಳ ಸಾರ್ಥಕತೆಯಿಂದ ಯಾವುದು ನಮಗೆ ಸಿಕ್ಕಿದೆ ಇಲ್ಲ ಅದರ ಸದುಪಯೋಗ ಮಾಡಿಕೊಂಡ್ರೆ ಮತ್ತೆ ಮತ್ತೆ ನಾವು ಈಗ ನೋಡ್ರಿ ನಮಗೆ ಜ್ಞಾನ ಇದೆ. ಹೌದಾ? ಮತ್ತು ಒಳ್ಳೆ ಗಂಡ ಸಿಕ್ಕಾನ, ಒಳ್ಳೆ ಹೆಂಡತಿ ಇದ್ದಾಳ, ಮಕ್ಕಳಿದ್ದಾರ, ದುಡ್ಡಿದೆ, ಧರ್ಮದಲ್ಲಿ ರುಚಿ ಇದೆ. ತಥಾಸ್ತಂತ ಯಾರು ಆಶೀರ್ವಾದ ಮಾಡಿದಾರ? ಯಾರು ಮಾಡೋದಿಲ್ಲ ರೀ. ನಾವೇ ಹಿಂದಿನ ಯಾವ ಭವದಲ್ಲಿ ಯಾವ ಪರಿಣಾಮ ಭಾವ ಮಾಡಿದ್ದೀವಿ ಅದರ ಪ್ರಕಾರ ಇದೆ. ಒಂದು ಮೂಗು, ಕಣ್ಣು, ದೇಹ, ಬಣ್ಣ ಎಲ್ಲವೂ ಕೂಡ ಎಲ್ಲ ಕರ್ಮದ ಆಧೀನ ಇದೆ. ನಮ್ಮ ಆಧೀನ ಇಲ್ಲ. ಹಾಗಾದರೆ ಕರ್ಮ ಅಂತ ಹೇಳ್ತಿರಲ್ಲ, ಕರ್ಮ ಎಲ್ಲಿಂದ ಬಂತು? ಅದೇನು ಆಶೀರ್ವಾದದಿಂದ ಬಂತ? ಕರ್ಮ ಎಲ್ಲಿಂದ ಬಂತು? ನೀತಾ ಅದಕ್ಕೆ ಹೇಳಿದ್ನಲ್ಲ, ಕರ್ಮ ಎಲ್ಲಿಂದ ಬಂತಂದರೆ ನಾನೇ ಪರದೃಷ್ಟಿ ಹಾಕಿದಾಗ ಯಾವ್ಯಾವ ಭಾವ ಮಾಡ್ತೀನಲ್ಲ ಆವಾಗ ಸುತ್ತಮುತ್ತಲೂ ಇರುವಂಥ ಕಾರ್ಮಾಣ ವರ್ಗಣ ಎಲ್ಲ ನನ್ನ ಭಾವದ ನಿಮಿತ್ತದಿಂದ ನನ್ನ ಕಡೆ ಬರೋಕ್ಕೆ ಶುರು ಮಾಡ್ತಾವ. ಅದರ ಹೆಸರು ಆಶ್ರವ ಅಂತ ಹೇಳಿದ್ರೆ ಅದು ಬಂದು ನನ್ನಲ್ಲಿ ಕೂತ್ಕೊಂಡ್ಮೇಲೆ ಅದಕ್ಕೆ ಬಂಧ ಅಂತ ಹೇಳಿದರು. ಆವಾಗ ಅದು ಕರ್ಮ ಎನ್ನಲಾಯಿತು. ಆಮೇಲೆ ಅದು ಅವತ್ತೇ ಬರೋದಿಲ್ಲ, ಉದಯಕ್ಕೆ ಬಿಟ್ಟು ಬರ್ತಿದ್ದೀರಿ. ಹೌದಾ ಇಲ್ಲ? ಮುನಿರಾಜರಿಗೂ ಉಪಸರ್ಗ ಆಯ್ತಾ ಇಲ್ಲ? ಅವ್ರಿಗೆ ಆದರೂ ಕೂಡ ಹೇಗಿದೆ, ಹಿಂದೇನ್ಬೋದು ಇಷ್ಟು ಜಪ ಹಾಕ್ತಾರ, ತಪ ಮಾಡ್ತಾರ, ಭಗವಂತನ ಹತ್ರ ಕೂತಿರ್ತಾರ, ಮತ್ತು 28 ಮೂಲಗುಣಗಳನ್ನು ಪಾಲನೆ ಮಾಡ್ತಾರ. ಯಾಕ್ರೆ ಅವ್ರಿಗೆ ಮತ್ತೆ ಬಂತು ಕರ್ಮ? ನಮಗೀಗ ಗೊತ್ತಿರೋ ಹಾಗೋ ಎಷ್ಟು ಮುನಿಗಳಿಗೆ ಕರ್ಮದ ಉದಯ ಆಗಿದೆ. ನೇಮಿನಾಥ ಸ್ವಾಮಿಯನ್ನು ನೋಡಕ್ಕೆ ಹೋದ್ರು 5 ಸಲ ಹೊಟ್ಟೆಯಲ್ಲಿ ಹಾಕಿದವ ಗೊತ್ತಿದೆಯಲ್ಲ. ಮತ್ತು ಅಲ್ಲಿ ಯಾರೋ ಶ್ರವಕ್ಕೂ ಅಷ್ಟು ನೋಡ್ರಿ 12,000 ಮೆಟ್ಲು ಮೇಲಿಂದ ಅವ್ರು ತಗೊಂಡು ಬಂದರು. ರಕ್ತ ನಡೀತಾ ಇತ್ತು, ಕೆಳಗೆ ಬಂದು ಶುಶ್ರೂಷೆ ಮಾಡಿದ್ರು. ಅದಕ್ಕೆ ಅವರಿಗೆ ಉಪಸರ್ಗ ಮುನಿಗಳು ಅಂತಾರೆ. ಹೆಸರು ಗೊತ್ತಿರ್ಬೇಕು, ನೀವೆಲ್ಲ ಸ್ವಾಧೀನ ಇದ್ದೀರಿ. ಆಮೇಲೆ ನಮ್ಮ ಜಂಗಲ್ವಾಲ್ ಬಾಬಾ ಅಂತಿರಲ್ಲ, ಹೆಸರು ಚಿನ್ಮಯ ಸಾಗರದು, ತರುಣ ಸಾಗರದು, ಮತ್ತು ಕೊನೆಗೆ ಆಚಾರ್ಯಶ್ರೀ ಅವರನ್ನು ಅದು ಹೇಳಿದ್ನಲ್ಲ, ನೀವು ಅದನ್ನು ನೋಡಿದರೆ ಇಷ್ಟು ಸಂಕಟ ಆಗ್ತದೆ.
ಇಷ್ಟು ಮಹಾನ್ ಇದ್ರ ಮತ್ತು ಅವರು ತಮ್ಮ ಹೇಳಿದ ಪ್ರಕಾರ ಮೂಲದಿಂದಲೇ ಡಿಕ್ಲೇರ್ ಮಾಡಿದರು. ಏನು ಮಾಡಿದಾರ? ಆಚಾರ್ಯ ಪದವಿಯಾರಿಗೆ ನಾನು ಸ್ವಯಂ ನಾನು ಸಲ್ಲಿಕನ ತಗೋತೀನಿ. ಅವ್ರಿಗೆ ಸಲ್ಲಿಕನ ಕೊಡೋಕೆ ಯಾರು ಬೇಕು? ಆಚಾರ್ಯರು ಇರಬೇಕಾಗ್ತದ. ಜ್ಞಾನಸಾಗರ ಅವರಿಗೆ ಅವರೇ ಸಲ್ಲಿಕನ ಕೊಟ್ಟಾರ. ಆಚಾರ್ಯ ಪದವಿಯಿಂದ ಅವರು ಹೇಳಿದ್ರು ಜ್ಞಾನಸಾಗರ, ಮತ್ತು ಇವರಿಗೆ ಆಚಾರ್ಯ ಪದವಿ ಕೊಟ್ಟರು. ಆಮೇಲೆ ಅವರಿದ್ದವರು ಇವರಿಗೆ ಬೋಧನೆ ಮಾಡಿ ಸಲ್ಲಿಕನ ಮಾಡಿದ್ರು. ಆದರೆ ಇವ್ರಿಗೆ ಆ ಥರ ಇರಲಿಲ್ಲ. ಅಂದರೆ ಇದೆಲ್ಲ ಹೇಗಿದ್ರಿ? ಎಲ್ಲ ಇದ್ರೂ ಕೂಡ ಕರ್ಮದ ಉದಯ ಯಾರಿಗೂ ತಪ್ಪೋದೇ ಇಲ್ಲ. ತೀರ್ಥಂಕರಾಗೋ ಜೀವಕ್ಕೆ ಕೂಡ ಮುನಿ ಅವಸ್ಥೆಯಲ್ಲಿ ಕರ್ಮದ ಉದಯ ಬರ್ತಿದೆ. ಎಲ್ಲರಿಗೂ ಗೊತ್ತಿದೆ. ಆದಿನಾಥ ಸ್ವಾಮಿ ಆಯಿತು, ಮಹಾವೀರ ಸ್ವಾಮಿ ಆಯಿತು, ಪಾರ್ಶ್ವನಾಥ ಆಯಿತು, ಸುಭಾಷ್, ಎಲ್ರಿಗೂ ಬರ್ತಿದೆ. ಅಂದಮೇಲೆ ನಮಗೆ ಬಿಡ್ತಿದೆ. ಅದನ್ನೆಲ್ಲ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದೇ ನಮ್ಮ ಬಹುಶ್ರುತ ಭಕ್ತಿ. ಇದರ ಮೇಲೆ ನಮಗೆ ಶ್ರದ್ಧಾ ಬೇಕಾ? ಅಲ್ಲಿ ಇಲ್ಲಿ ಯಾವ ಗ್ರಂಥ ಇದೇನು? ಇದರಲ್ಲಿ ಎಲ್ಲ ಬರ್ತಿದೆ. ಅದಕ್ಕೆ ಕೊನೆಯಲ್ಲಿ ಇದೇನು ಚೂಲಿಕಾ ಬರ್ತದಲ್ಲ, ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಚೂಲಿಕಾದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇಷ್ಟು ತನ್ಮಯ ಆಗಿಬಿಟ್ಟಿದಾರಲ್ಲ. ಅವ್ರು ಹೇಗಿದ್ದಾರೆ? 48 ನಿಮಿಷ ತಪ ಮಾಡ್ತಾ ಮಾಡ್ತಾ ಸ್ವಭಾವದಲ್ಲಿ ಉಳ್ಕೊಂಡ್ರೆ ಕೇವಲ ನೆನೆ ಆಗ್ಬಿಡ್ತಾರೆ. ಆದರೆ ಎಲ್ಲಿ ಸ್ವಭಾವದಲ್ಲಿ ಉಳಿಯೋದಿಲ್ಲ, ಅವರು ಕೆಳಗೆ ಮೇಲೆ ಕೆಳಗೆ ಮೇಲೆ. ಹೌದಾ? ಯೋಗ ಮತ್ತು ಕಷಾಯದ ತಾರತಮ್ಯತೆ ಏನು ಆತ್ಮನಲ್ಲಿ ಸ್ಪಂದ ನಡೆದಿರ್ತದ, ಅದರಿಂದ ಅವ್ರದ್ದು ಪೂರ್ಣ ರೂಪದಿಂದ ಜ್ಞಾನ ಆಗಿ ಅವರಿಗೆ ಕೇವಲ ಜ್ಞಾನ ಪ್ರಾಪ್ತ ಆಗ. ಕೇವಲ ಅಂದರೆ ಬರೀ ಮಾತ್ರ ಜ್ಞಾನ ಜ್ಞಾನ ಜ್ಞಾನನೇ ಇದೆ, ಅಲ್ಲಿ ಇನ್ನೇನೂ ಇರೋದಿಲ್ಲ. ಇದು ಪ್ರಾಪ್ತ ಆಗಬೇಕಾದರೆ ಜ್ಞಾನದಲ್ಲಿ ಏಕಾಗ್ರ ಆಗಿ ಹೋಗಿರ್ತಾರೆ. ಆದರೆ ಬಾಬುಲಿ ಸ್ವಾಮಿಗಾಗಿರಲಿಲ್ಲ. ಅದಕ್ಕೆ ಅವ್ರು ಮತ್ತೆ ಹೊರಗಡೆ ಹೋಗ್ಕೊಂಡ್ಬಿಟ್ಟಿದ್ರು. ಈಗ ಇಲ್ಲೇನಿದೆಲ್ಲ ನಾವು ಓದಿ ತೋರಿಸ್ತೀನಿ. ಇದು ಹೇಗಿದೆ ಅಂದರೆ, ಅವರು ಇಷ್ಟು ತಪ ಮಾಡ್ತಿದ್ದಾರೆ, ಹೊರಗಡೆ ಗೊತ್ತಿಲ್ಲ ಅವ್ರಿಗೆ. ಇವರೆಲ್ಲ ಭಾವಲಿಂಗಿ ಸಂತರ. ಏನು ನೋಡ್ರಿ, ಜಲಗತ ಚೂಲಿಕೆಯಲ್ಲಿ ಜಲವನ್ನು ತಡೆಯುವುದು, ಜಲದಲ್ಲಿ ಗಮನ ಮಾಡುವುದು, ಅಗ್ನಿಯನ್ನು ತಡೆಯುವುದು, ಅಗ್ನಿಯನ್ನು ತಿನ್ನುವುದು, ಅಗ್ನಿಯ ಮೇಲೆ ಕೂಡುವುದು, ನಡೆಯುವುದು, ಅಗ್ನಿ ಪ್ರವೇಶ ಮಾಡುವುದು ಇತ್ಯಾದಿ ಕ್ರಿಯೆಗಳ ಕಾರಣಭೂತವಾದ ಮಂತ್ರ, ತಂತ್ರ, ತಪಸ್ಸನ ಇದೆಲ್ಲದರ ವರ್ಣನೆ. ಇದು ಮುನಿರಾಜರಿಗೆ ಪ್ರಗಟ ಆಗಿದ್ದಿರ್ತದಾರೆ. ಅವ್ರಿಗೆ ಗೊತ್ತೇ ಇಲ್ಲ. ಅವರು ತಪದಲ್ಲಿ ಈ ಥರ ಹೊರಟ್ರಂದರೆ ಅಗ್ನಿ ಮೇಲಿಂದ ಹೋಗ್ಬಿಡ್ತಾರ, ಅವ್ರಿಗೇನು ಆಗೋದೇ ಇಲ್ಲ. ಇಷ್ಟು ಅವ್ರದ್ದು ತಪದಿಂದ ಈ ಪ್ರಭಾವ ಆಗಿದ್ದಿರ್ತದೆ. ಅಂದರೆ ಜಲದ ಮೇಲೆ ನಡ್ಕೊಂಡು ಹೋಗ್ತಾರೆ. ನೋಡ್ರಿ, 1 ಸಂಸ್ಮರಣದಲ್ಲಿ ಬರ್ತದಲ್ಲ, ಆಚಾರ್ಯಶ್ರೀ ಅವರು ಅದು ನದಿದು ಮಹಾಪೂರ ಬಂದಂಗಾಗಿರ್ತ ಗೊತ್ತಿರ್ಬೇಕ ಎಲ್ಲರಿಗೂ. ಅವರು ದಾಟಿ ಹೋಗೋವಾಗ ಗೊತ್ತಿಲ್ಲದೆ ನದಿ ಇಬ್ಬಾಗ ಆಗ್ತದೆ. ಅವ್ರು ದಾಟ್ತಾರೆ, ಅವ್ರ ಜೊತೆ ಅವ್ರ ಶಿಷ್ಯರೆಲ್ಲ ದಾಟಿ ಹೋಗ್ತಾರೆ. ಆಮೇಲೆ ಹಿಂದ್ಗಡೆ ಅವ್ರೇನು ನೋಡೋದಿಲ್ಲ, ಆದರೆ ಕೆಲವೊಬ್ರು ನೋಡ್ತಾರೆ. ಅವಾಗ ಮತ್ತೆ ನದಿ ಒಂದಾಗಿ ಈ ಥರ ಇವರಿಗೆ ಈಗ ಪಂಚಮ ಕಾಲದಲ್ಲಿ ನಿಮಿತ್ತ ಜ್ಞಾನ ಇದೆ ರೀ, ಅವಧಿ ಜ್ಞಾನ ಯಾರಿಗೂ ಇರೋದಿಲ್ಲ. ಈ ಥರ ಇಲ್ಲಿ ಇವ್ರಿಗೆ ಗೊತ್ತಿಲ್ಲದೆ ಇಲ್ಲಿ ಹೋಗಬೇಕು ಅನಿಸಿತು ಅಂತಂದರೆ ಅಲ್ಲಿ ಹೊರಟು ಹೋಗ್ಬಿಡ್ತದ. ಶರೀರ ಸಹಿತ ಇವರು ಅಗ್ನಿ ಮೇಲೆ ನೀರ ಮೇಲೆ ನಡ್ಕೊಂಡು ಹೋಗಿಬಿಡ್ತಾರೆ, ಗಮನ ಮಾಡುತ್ತಾರೆ. ಸ್ಥಳ ಚೂಲಿಕ, ಮೇರು ಮೊದಲಾದ ಪರ್ವತದಲ್ಲಿ ಭೂಮಿಯಲ್ಲಿ ಪ್ರವೇಶ ಮಾಡುತ್ತಾರೆ. ಶೀಘ್ರ ಗಮನದಿಂದ ಕ್ರಿಯೆ ಆಗ್ತಾವ. ನೋಡ್ರಿ, ಎಲ್ಲಿ ಇವ್ರು ಈ ಥರ ಹೋಗ್ಬೇಕಂತಿದ್ರೆ ಆ ಪರ್ವತದೊಳಗಿಂದ ಹೋಗಿಬಿಡ್ತಾರೆ. ಪರ್ವತ ಏನಿರ್ತದಲ್ಲ ಅದ್ರ ಒಳಗಿಂದ ತಾನೇ ಇಬ್ಬಾಗ ಆಗ್ಬಿಡ್ತದ, ಮತ್ತು ಅದ್ರೊಳಗಿಂದ ಹೋಗ್ಬಿಡ್ತಾರೆ. ಅದು ಹೋಗೋದು ಇವರಿಗೆ ಗೊತ್ತಾಗೋದಿಲ್ಲ. ಇವ್ರಿಗೇನ ಆಗಿದ್ದಿರ್ತದಲ್ಲ ರಿದ್ಧಿ ಪ್ರಾಪ್ತ, ಅದಕ್ಕೆ ರಿದ್ಧಿ ಎಲ್ಲ ಪ್ರಾಪ್ತ ಆಗೋದು ಚತುರ್ಥ ಕಾಲದಲ್ಲಿ. ಇದೆಲ್ಲ ಭಾವಲಿಂಗಿ ಸಂತರು ಚತುರ್ಥ ಕಾಲದ ಇದರಲ್ಲಿ ಬರ್ತದೆ. ಆಮೇಲೆ ಮಾಯಾಗತ ಕಾರಣೀಭೂತವಾದ ಮಂತ್ರತಂತ್ರ ಅವರಿಗೆ ಬರ್ತಿದ್ದೇವೆ. ಇದು ಮಾಯಾಗತ ಚೂಲಿಕೆಯಲ್ಲಿ ಮಾಯಾರೂಪ ಇಂದ್ರಜಾಲ ಮೊದಲಾದ ಕ್ರಿಯೆಗಳಿಗೆ ಕಾರಣಭೂತವಿರುವ ಮಂತ್ರ, ತಂತ್ರ, ತಪಸ್ಸನ ಎಲ್ಲವೂ ಆಗುತ್ತದೆ. ಇಲ್ಲ, ಮಾಯೆಯಿಂದ ಇಂದ್ರಜಾಲ ಅಂತೀವಲ್ಲ ನಾವು, ಏನೋ ಕಾಣಿಸ್ತಿದೆ, ಏನೋ ಕಾಣೋದಿಲ್ಲ, ಏನೇನೋ ಆಗ್ಬಿಟ್ಟಿರ್ತದಲ್ಲ, ಆ ಥರ ಅವರು ಅಷ್ಟು ವೃದ್ಧಿ ಪ್ರಾಪ್ತ ಮಾಡ್ಕೊಂಡಿರ್ತಾರಲ್ಲ. ಈ ಥರ ಸಾಧನೆ ಏನು ಜಲಗತ, ಸ್ಥಳಗತ, ಮಾಯಾಗತ. ಇನ್ನು ಆಕಾಶಗತ ಚೂಲಿಕೆಯಲ್ಲಿ ಆಕಾಶದಲ್ಲಿ ಗಮನ ಮಾಡುವುದಕ್ಕೆ ಕಾರಣೀಭೂತವಾದ ಮಂತ್ರ, ತಂತ್ರ, ತಪಸ್ಸನ ಮೊದಲಾದ ವರ್ಣನೆ ಇದೆ. ವರ್ಣನೆ ಮಾಡಿದಾರ, ಅದು ಸತ್ಯ ಇರುವುದರಿಂದ ಮಾಡಿದ್ದೀರಿ. ಅಂದರೆ ಇದರರ್ಥ ಏನು? ಈ 11 ಅಂಗ 14 ಪೂರ್ವದಲ್ಲಿ ಇದನ್ನೆಲ್ಲ ಬರೆದವರು ಕೂಡ ಎಲ್ಲರೂ ಭಾವಲಿಂಗಿ ಸಂತರು. ಅವ್ರಿಗೆ ಆಗಿರೋ ಘಟನೆಗಳಿದ್ದಾವೆ. ಅಂದರೆ ಅವರು ಚತುರ್ಥ ಕಾಲದಲ್ಲಿ ಮೋಕ್ಷಕ್ಕೆ ಹೋಗ್ತಾರೆ. ಹೌದಾ? ಈ ಪಂಚಮ ಕಾಲದಲ್ಲಿ ಯಾರು ಹೋಗೋದೇ ಇಲ್ಲ.
ಯಾಕೆ ಹೋಗೋದಿಲ್ಲ? ಮತ್ತೆ ಎಲ್ಲಾನೇ ವಜ್ರ ವೃಷಭ ನಾರಾಜ ಯಾರು ಹೇಳ್ರಿ, ಯಾಕೆ ಹೋಗೋದಿಲ್ಲ? ಅಂದ್ರೆ ಈ ಪಂಚಮ ಕಾಲದಲ್ಲಿ ಮೋಕ್ಷ ಆಗೋದಿಲ್ಲ, ಅದೆಲ್ಲ ಬರ್ತದೆ. ಕರ್ಮಭೂಮಿ ಬೇಕು, ಪ್ರಥಮ ಕರ್ಮಭೂಮಿ ಇರಬೇಕಾ, ವಜ್ರ ವೃಷಭ ನಾರಾಜ ನಗರ ದಿಗಂಬರ ಅವಸ್ಥಾ ಮುನಿರಾಜರಿರ್ಬೇಕಾ, ಎಲ್ಲ ಅದರಲ್ಲಿ ಕಾರಣಭೂತ ಬರ್ತಾವ. ಅಂದ್ರೆ ಈಗ ಮುನಿಗಳಿಗೂ ಕೂಡ ರೋಗ ಯಾಕೆ ಬರ್ತಾವ? ಅವ್ರದ್ದೇನು ವಜ್ರ ವೃಷಭ ನಾರಾಜ ಸಂವಹನ ಅಲ್ಲ, ರೋಗ ಬರ್ತಾವ ರೀ ಅವರಿಗೂ ಕೂಡ. ಕ್ಯಾನ್ಸರ್ ಆಗುತ್ತಲ್ಲ ರೀ ಇವರಿಗೆ, ತರುಣ್ ಸಾಗರ್ ಅವರಿಗೆ ಮತ್ತು ಚಿನ್ಮಯ ಸಾಗರ್ ಅವರಿಗೂ ನೋಡ್ರಿ. ಅಲ್ಲ ಮತ್ತೆ ನೀವು ಹೇಳ್ತೀರಿ ಇಷ್ಟು ಜಪ ತಪ ಮಾಡಿದರೆ ದೂರ ಆಗ್ತಿದೆ ಎಲ್ಲ ಅಂಥೇಳಿ, ಎಲ್ಲರೂ ಮಾಡ್ತೀವಲ್ಲ. ಎಲ್ಲಿ ಅಪೇಕ್ಷಾ ಇಟ್ಕೊಂಡು ಮಾಡ್ತೀರಿ ಅಲ್ಲಿ ಕಾರ್ಯ ಆಗೋದಿಲ್ಲ, ಗೊತ್ತಾಯ್ತಾ? ನಾವು ನನಗೆ, ನನ್ನ ಗಂಡನಿಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನನ್ನ ಮನೆಗೆ ಕಷ್ಟಬಾರದ ಹಾಗೆ ಇದೆಲ್ಲ ಆಗಬೇಕು ಅಂತ ನೀವು ಮಾಡಿದರೆ ಸಾಧ್ಯ ಇಲ್ಲ. ಎಲ್ಲಿ ನಿರಪೇಕ್ಷ ಭಾವದಿಂದ ಮಾಡ್ತೀವೋ ಅಲ್ಲಿ. ಹಾಗಾದರೆ ಮಹಾರಾಜರು ಹೇಳ್ತಾರಲ್ಲ ಇಷ್ಟು ಜಪ ಮಾಡಿ ಈ ತೀರ್ಥಂಕರ್ದು ಹೇಳ್ರಿ ಏನಪ್ಪ, ಓಂ ಹ್ರೀಂ ಶ್ರೀ ಪಾರ್ಶ್ವನಾಥ ಜಿನೇಂದ್ರಾಯ ನಮಃ, ಓಂ ಹ್ರೀಂ ಶ್ರೀ ಆದಿನಾಥ ಜಿನೇಂದ್ರಾಯ ನಮಃ, ಈ ಥರ ಹೇಳ್ತಿರಲ್ಲ. ಮುನಿರಾಜರೇ ಹೇಳ್ತಾರ, 1 ಮಾಲೆ 2 ಮಾಲೆ 5 ಮಾಲೆ ಹಾಕ್ರಿ. ಹೌದವ್ರು ಹೇಳ್ತಾರೆ. ಯಾಕಂದ್ರೆ ಆ ಮಂತ್ರ ಅನ್ನುವಾಗ ಭಾವಪೂರ್ವಕ ತಲ್ಲೀನ ಆಗ್ಬೇಕಾ, ಆವಾಗ ಕರ್ಮದ ಸಂಕ್ರಮಣ ಆಗ್ತಿದೆ, ಇಲ್ಲಾದ್ರೆ ಆಗೋದಿಲ್ಲ ರೀ. ಅಂದ್ರೆ ಅಲ್ಲಿ ಕೂಡ ಹೇಳಿದ್ರ. ಹಾಗಾದ್ರೆ ಅಲ್ಲಿ ಭಾವ ಏನು ಹೇಳಿದ್ರ ಅಂದ್ರೆ, ನಾನು ಯಾವುದೋ ಭವದಲ್ಲಿ ನಾನೇ ಮಾಡಿದ ಅಶುಭ ಪರಿಣಾಮದ ಫಲವಾಗಿ ಈಗ ಉದಯದಲ್ಲಿ ಬಂದಿದೆ, ಅದಕ್ಕೋಸ್ಕರ ಕ್ಷಮೆ ಕೇಳ್ತಾ ಇದ್ದೀನಿ ಪ್ರಭು. ಅದಕ್ಕೋಸ್ಕರ ಕ್ಷಮೆ ಕೇಳೋದ್ರಿಂದ ನಾನು ಈ ಥರ ಪ್ರಾಯಶ್ಚಿತ್ತ ರೂಪದಿಂದ ಮಂತ್ರ ಹೇಳ್ತೀನಿ. ಈ ಥರ ಹೇಳಿ ಮಾಡಬೇಕು, ವಿನಯ ನನ್ನ ಕಷ್ಟ ದೂರ ಆಗಲಿ ಅಂತ ನಾನು ಈ ಥರ ಜಪ ಜಪ ಜಪ. ಅಲ್ಲಿ ನಿಮ್ದು ಅಪೇಕ್ಷೆ ಬಂತಲ್ಲ, ಅದು ನೀವು ಹಾಕಿರೋ ಜಪದ ಏನೋ ಸಾರ್ಥಕತೆ ಆಗೋದೇ ಇಲ್ಲ. ಯಾಕಂದ್ರೆ ಮತ್ತೆ ಅಲ್ಲಿ ಅಪೇಕ್ಷೆ ಬಂತ. ನಮ್ಮ ತೀರ್ಥಂಕರರೆಲ್ಲ ಸಮೋಷಣದಲ್ಲಿ ದಿವ್ಯ ಧ್ವನಿಯ ಮೂಲಕ ಸಮಸ್ತ ಜೀವರಾಶಿಗಳಿಗೆ ಹಿತದ ಉಪದೇಶ ಕೊಡ್ತಾರ. ಹೌದಾ? ಯಾಕೆ ಕೊಡ್ತಾರ್ರಿ ಅವರು? ನಿರಪೇಕ್ಷ ಇಚ್ಛಾರಹಿತವಾಗಿ. ಆದರೆ ಅದಕ್ಕಿಂತ ಮುಂಚೆ ಮುನಿ ಅವಸ್ಥೆಯಲ್ಲಿ ಅವ್ರದ್ದು ಇಚ್ಛಾ ಏನಿತ್ತು? ಸಮಸ್ತ ಜೀವರಾಶಿಗಳಿಗೆ ಕಲ್ಯಾಣ, ಮುಕ್ತಿ ಮಾರ್ಗ, ಶಾಶ್ವತ ಸುಖ, ನಿರಾಕುಲ ಸುಖ ಸಿಗಲಿ, ಈ ಉದ್ದೇಶದಿಂದ ಮಾಡಿದ್ದೀರಿ. ಹೌದಾ ಇಲ್ಲ? ಆ ಉದ್ದೇಶದಿಂದ ಮಾಡಿರುವುದರಿಂದ ಅವರಿಗೆ ಇಂತಹ ಉತ್ಕೃಷ್ಟವಾದಂತಹ ಸಮೋಷಣದಲ್ಲಿ ವಿರಾಜಮಾನರಾದರವರು. ಹೌದಾ ಇಲ್ಲ? ಹಾಗಾದರೆ ಇಲ್ಲಿ ನಾವು ಕೂಡ ನಿರಪೇಕ್ಷ ಭಾವದಿಂದ ತೀರ್ಥಂಕರದ ಯಾವ್ಯಾವ ತೀರ್ಥಂಕರ ಮಾಡಿದ್ರು ನೀವು ನಡೀತಿದೆ, ಅದೇನು ಪ್ರಶ್ನೆ ಇಲ್ಲ. ಯಾಕಂದರೆ ನಮ್ಮ 24 ತೀರ್ಥಂಕರೆಲ್ಲ ಸಮಾನ ಇದ್ದಾರೆ. ಅನಂತ ದರ್ಶನ ಜ್ಞಾನ ಸ್ವಭಾವ ಏನಿದೆಯಲ್ಲ, ಆ ಗುಣ ಪ್ರಗತಿ ಎಲ್ಲರಿಗೂ ಆಗಿದೆ. ಆದರೆ ಹುಂಡಾವಸರಪಣಿಯ ಕಾಲದೋಷದಿಂದ ಆದಿನಾಥ ಪುರಪರಮೇಶ್ವರು 500 ಧನುಷ ಮಹಾವೀರ ಸ್ವಾಮಿಗಳು ಅಡಿಗಿದ್ರ ಕಾಲದೋಷದಿಂದ. ಅದು ಕಾಲದೋಷ ಅಲ್ಲ, ಅಂದರೆ ನಮ್ಮದು ಅವಸರ್ಪಿ ಕಾಲ ಇರೋದ್ರಿಂದ ಕಡಿಮೆ ಆಯಿತು. ಆದರೆ ಒಳಗಿರೋ ಏನು ಅನಂತ ದರ್ಶನ ಜ್ಞಾನ ಶಕ್ತಿ ಏನಿದೆ ಅಲ್ಲ, ಆತ್ಮನ ಗುಣ, ಅದು ಎಲ್ಲರಲ್ಲಿ ಸೇಮ್ ಇದೆ. ಅದಕ್ಕೆ ತೀರ್ಥಂಕರರಲ್ಲಿ ಕೂಡ ನಾವು ಭೇದ ಭಾವ ಮಾಡಬಾರದು. ಅಲ್ಲಿ ಕೂಡ ನಮ್ಗೆ ದೋಷ ಇದೆ, ಸಮ್ಯಕ್ ದರ್ಶನ ಪ್ರಾಪ್ತ ಆಗೋದೆ ಅಲ್ಲಿ ಕೂಡ ದೋಷ ಬರ್ತಿದೆ. ಎಲ್ಲರೂ ಅಷ್ಟೇ ಇದ್ದಾರಾ? ಮತ್ತೆ ಶಾಂತಿನಾಥ ಸ್ವಾಮಿ ಶಾಂತಿ ಕೊಡ್ತಾರ, ಅದಕ್ಕೆ ಜಲ್ದಾರಿ ಬಿಡುದು. ಹೌದು, ಅವ್ರ ಹೆಸರಿಂದ ನಾನು ಎಲ್ಲ ಕಡೆ ಹೋದಲ್ಲಿ ಹೇಳ್ತೀನಿ, ಶಾಂತಿನಾಥ ಸ್ವಾಮಿದು ಕೊಡ್ತೀರಿ ನೀವು, ಮತ್ತೆ ಅಲ್ಲಿ ಇಟ್ಟಿದ್ದೀರಿ ಆದಿನಾಥ ಸ್ವಾಮಿಯನ್ನ, ಮತ್ತೆ ಅಲ್ಲಿ ಪಾರ್ಶ್ವನಾಥ್ ಇದ್ದಾರ. ಏನು ಹೇಳ್ತಾರ? ಓಂ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪ್ರಕ್ಷೀಣ ಶೇಷ ದೋಷ ಕಲ್ಮಷಾಯ ದಿವ್ಯ ತೇಜೋ ಮೂರ್ತಿ ನಮಃ ಶ್ರೀ ಆದಿನಾಥಾಯ ಪಾರ್ಶ್ವನಾಥಾಯ ನೇಮಿನಾಥಾಯ ಚಂದ್ರಪ್ರಭುನಾಥಾಯ ಶಾಂತಿನಾಥಾಯ ಶಾಂತಿಕ. ಇದನ್ನನ್ರಿ ಮೊದಲು ಇವರು ಯಾರು ಇಲ್ಲಿ ಮೂಲ ನಾಯಕನನ್ನು ಇಟ್ಟರಲ್ಲ, ಅವ್ರ ಹೆಸರು ತಗೊಂಡು
ಆಮೇಲೆ ಶಾಂತಿನಾಥ ಸ್ವಾಮಿಯನ್ನ ಹೆಸರು ತಗೊಂಡು ನೋಡ್ರೆಲ್ಲ ಹೇಳುವಾಗ ಇಲ್ಲಿ ಆದಿನಾಥ ಸ್ವಾಮಿ ನೆಟ್ರ ಮತ್ತೆ ಮೇಲೆ ಶಾಂತಿನಾಥ ಸ್ವಾಮಿ ಶಾಂತಿಕರಾಯ ಅಂತ ಅಂದ್ಬಿಡ್ತೀರಿ. ತಪ್ಪಿದೆ ಇಲ್ಲ ಒಪ್ಕೊಡ್ರಿ. ಅಂದ್ರೆ ಅಬುದ್ಧಿ ಪೂರ್ವಕ ನಾವು ಅವ್ರದ್ದು ಅಭಿನಯ ಮಾಡಿ. ಹೌದಾ ಇಲ್ಲ? ಬೆಳಿಗ್ಗೆ ಒಬ್ರು ಭೇಟಿ ಆದರು, ಅವ್ರಿಗೆ ಕೇಳಿದ ಯಾಕೋ ತೆಳ್ಳಗಾಗಿದೆಯಲ್ಲ, ಏನು ಮಾಡ್ಲಾರಿ ಸೋಲಕರ ಭಾವ ನಡೆದಿದ್ದೆವು, ದೋಷ ಹತ್ತಿತ್ತಂತ ಹೇಳ್ಬಿಟ್ನ. ನೀನು ಧರ್ಮದ ಮೇಲೆ ಆರೋಪ ಹಾಕಬೇಡ. ನಾನು ತೀರ್ಥಕ್ಷೇತ್ರಕ್ಕೆ ಹೋಗಿದ್ದೆ, ಊಟ ಸರಿಯಾಗಿ ಆಗಲಿಲ್ಲ, ಸಮ್ಮೇದಿಗಿರಿ ಬೆಟ್ಟ ಹತ್ತೋದು ಇದು ಸಂಜೆ ಆಗ್ತಿದ್ದು ಊಟ, ಅಲ್ಲಿ ದೋಷ ಬಂತ, ಅಲ್ಲಿ ನಿಂದು ಇರೋ ಪುಣ್ಯ ಎಲ್ಲ ಹೋಯ್ತು. ಹೌದಾ? ಮತ್ತ ಅಲ್ಲಿ ನಾವು ಆತ್ಮಕಲ್ಯಾಣಕ್ಕೆ ಹೋಗ್ತೀವಿ, ಮತ್ತು ನೀವು ಇಲ್ಲಿ ಈ ಆರೋಪ ಹಾಕ್ತೀರಿ. ಆಮೇಲೆ ಅಕ್ಕಿಗೆ ಅಲ್ಲಿ ಅಯ್ಯೋ ತಪ್ಪತ್ತ ಇನ್ನೋದಿಲ್ಲ ಅನ್ನಕತ್ತಿಲ್ಲಕ್ಕಿ. ಸೋದಕರ ಭಾವನೆಯನ್ನ ಭಾವಿಸುವುದು ತನ್ನ ಉತ್ಕೃಷ್ಟ ಕಲ್ಯಾಣದ ಸಲುವಾಗಿ. ನಾನು ಉಪವಾಸ ಮಾಡಿದ್ದೇರಿ, ಅದಕ್ಕೆ ನನ್ನ ಶರೀರ ಕ್ಷೀಣ ಆಗ್ತಿದೆ ಅಂದರೆ ಹೋಯ್ತಾನೆ. ಒಂದು ಕ್ಷೇತ್ರಕ್ಕೆ ಹೋಗಿ ಬಂದಿದ್ವಾ, ನನಗೆ ಸ್ವಲ್ಪ ತ್ರಾಸ ಶುರು ಆಯ್ತ. ಒಂದು ಎಲ್ಲರೂ ಕೇಳ್ತಿದ್ರ ಏನಾಯ್ತು, ಒಂದು ಸಮಯ ಕೂಡ ನಾ ಯಾರಿಗೂ ಹೇಳಿಲ್ಲ. ಅಲ್ಲಿ ಹೋಗಿದ್ನ, ಅಲ್ಲಿಂದ ಪ್ರಾರಂಭ ಆಯ್ತು. ಕಿಂಚಿತ್ ನನ್ನ ಕರ್ಮದ ಉದಯ ಶುರು ಆಗಿದೆ ಬಿಡ್ರಿ. ಹೌದಾ ಇಲ್ಲ? ಕ್ಷೇತ್ರಕ್ಕೆ ನಮ್ದು ಮಹಾನ್ ಸಾತೀಶ ಪುಣ್ಯದ ಬಂದ್ ಮಾಡಕ್ ಹೋಗ್ತಿದ್ವಿ, ಮತ್ತು ಅಲ್ಲಿ ಶರೀರ ಸಲುವಾಗಿ ಈ ಬುದ್ಧಿ ಇಟ್ಕೊಳ್ಳೋದು ಗೊತ್ತಾಗೋದಿಲ್ರಿ. ಅಬುದ್ಧಿಪೂರ್ವಕ ನಾವು ಎಷ್ಟು ಇಲ್ಲಿ ದೋಷ ಮಾಡ್ತೀವಿ ಇವ್ರ ಎದುರಿಗೆ ಗೊತ್ತೇ. ಕರ್ಮ ನಾವೇ ಕಟ್ಕೊತಿದ್ದೀವಿ, ಅದಕ್ಕೆ ಎಷ್ಟಾಗ್ತಿದೆ ಅಷ್ಟೇ ಎಚ್ಚರಿಕೆಯಿಂದ ಇರಬೇಕಾರಿ ಭಗವಂತರ ಎದುರಿಗೆ. ಆಮೇಲೆ ಆಕಾಶದಲ್ಲಿ ಗಮನ ಮಾಡುವುದು. ಆಕಾಶದಲ್ಲಿ ಗಮನ ಮಾಡೋದಕ್ಕೂ ಚಾರಣ ರಿದ್ಧಿ ಕೂಡ ಅಂತಾರ ಇಲ್ಲ. 7 ಜಾತಿಯ ಕೇವಲಿಗಳೆಲ್ಲ ಯಾವ ಮುನಿ ಅವಸ್ಥೆಯಿಂದ ಕೇವಲ ಜ್ಞಾನ ಆದ್ಮೇಲೆ ಅವರೆಲ್ಲರೂ 500 ಧನುಷ ಎತ್ತರ ಮೇಲೆ ಆಕಾಶದಲ್ಲಿ ಹೋಗ್ತಾರ. ಹೌದಾ? ಆಮೇಲೆ ಆಕಾಶದಲ್ಲಿ ಗಮನ ಮಾಡುವ ಮಂತ್ರ, ತಂತ್ರ, ತಪಶ್ಚರ್ಯ ಎಲ್ಲವೂ ಇದೆ. ರೂಪಗತ ಚೂಲಿಕೆ, ಇದರಲ್ಲಿ ಸಿಂಹ, ಆನೆ, ಕುದುರೆ, ಎತ್ತು, ಜಿಂಕೆ, ಹುಲಿ, ಮೊಲ, ಮನುಷ್ಯ, ವೃಕ್ಷ ಅನೇಕ ರೂಪವಾಗಿ ಬದಲಿಸುವ ಕಾರಣಭೂತ ಮಂತ್ರ ತಪಶ್ಚರ್ಯ ಎಲ್ಲಿದೆ. ಪಾಷಾಣ ಕಟ್ಟಿಗೆಯಲ್ಲೆಪ್ಪ ಚಿತ್ರ, ಮಣ್ಣು, ವೃಕ್ಷ ಎಲ್ಲವೂ ಆಗುತ್ತಾರೆ. ಇದು ಹೇಗಿದೆ ಗೊತ್ತೇನ್ರಿ? ಅವ್ರಿಗೆ ತಪಕ್ ಕೂತಾರ, ಅವ್ರು ಇನ್ನೂ 48 ನಿಮಿಷ ಮಾಡಿಲ್ಲ, ಅಲ್ಲಿ ತಪಕ್ ಕೂತಾಗ ಇಷ್ಟು ವೃದ್ಧಿ ಪ್ರಾಪ್ತ ಆಗಿದ್ದ. ಒಂದು ವೇಳೆ ಅಲ್ಲಿಂದ ಸಿಂಹ ಬಂದು ಇವ್ರ ಮೈ ಮೇಲೆ ಬರ್ಬೇಕಂದ್ರೆ ಇವರೇ ಸಿಂಹ ಆಗಿಬಿಟ್ಟಿರ್ತಾರ, ಅದಕ್ಕೆ ಆಮೇಲೆ ಅದು ಹೋಗ್ಬಿಡ್ತದ. ಇನ್ನೊಂದು ಸಲ ಏನೋ ಪ್ರಹಾರ ಮಾಡಕ್ ಬರ್ತಾರ, ವೃಕ್ಷ ಆಗಿಬಿಡ್ತದೆ. ಅವ್ರಿಗೆ ಗೊತ್ತಿಲ್ಲ ಇದು ಅವ್ರಿಗೆ ವೃದ್ಧಿ ಈ ಥರ ಪ್ರಾಪ್ತ ಆಗಿರ್ತದ. ಸ್ವಯಂ ಶರೀರ ಎಲ್ಲ ಹಂಗೆ ಆಗ್ಬಿಡ್ತದ. ಅಂದರೆ ದೃಷ್ಟಿಗೋಚರ ಆಗ್ತಿದೆ, ಕಣ್ಣಿಗೆ ಕಾಣೋ. ಅವ್ರವರು ತಮ್ಮ ರೂಪದಲ್ಲಿನೇ ಇರ್ತಾರ. ಈ ವೃದ್ಧಿ ಪ್ರಾಪ್ತ ಆಗೋದ್ರಿಂದ ಅವರು ಆ ಥರ ಆಗಿಬಿಟ್ಟಿರ್ತಾರೆ. ನಾವು ಈಗ ಹೇಳಿದ್ವಲ್ಲ, ಈ ಥರ ವೃದ್ಧಿ ಪ್ರಾಪ್ತ ಆಗಿರ್ತದ. ಅವ್ರು ಇಷ್ಟೇ ಸೂಕ್ಷ್ಮ ಕೂಡ ಆಗ್ತಾರ, ಎಲ್ಲಿಂದ ದಾಟಿ ಹೋಗ್ಬಿಡ್ತಾರ, ಪರ್ವತದಿಂದ ದಾಟಿ ಹೋಗ್ಬಿಡ್ತಾರ. ಅವ್ರಿಗೆ ಗೊತ್ತಿಲ್ಲ, ಆದ್ರೆ ಭಾವ ಅವ್ರದ್ದು ಇರ್ತದಲ್ಲ. ಇವೆಲ್ಲ ವೃದ್ಧಿ ಇದ್ದಾವ. ಇದು ಎಲ್ಲವನ್ನು ಬಹುಶ್ರುತ ಭಕ್ತಿಯಲ್ಲಿ ಯಾವ ನಮ್ಮ ಉಪಾಧ್ಯ ಪರಮೇಷ್ಠಿಗಳಲ್ಲಿ ಯಾವುದು ಅವರಿಗೆ 25 ಲಕ್ಷಣ ಗುಣ ಇದೆ. 25 ಇದಾವಲ್ಲ, ಗೊತ್ತಿದೆ? 11 ಅಂಗು 14 ಈ ಎಲ್ಲ ಲಕ್ಷಣಗಳು ಏನಿದಾವಲ್ಲ ಆ ಥರ ಸ್ವಯಂ ಅವರು ಆಗಿರ್ತಾರ. ಇದರ ಬೋಧ ಕೊಡ್ತಾರ. 12 ಅಂಗ ಜನ್ವಾಣಿ ಮಾತೆ. 12 ಅಂಗ ಅಂದರೆ ಯಾವುದು? 11 ಅಂಗ 14 ಇದೆ. ಅದರಲ್ಲಿ ಇದೆಲ್ಲ ವಿಸ್ತಾರಣೆ ಬಂದಿದೆ. ಅದಕ್ಕೆ ಉಪಾಧ್ಯಾಯ ಪರಮೇಷ್ಠಿಗಳು ಏನಿದಾರಲ್ಲ, ಉಪನ ಅಧ್ಯಯನ ಮಾಡ್ಸೋಕೆ ಶುರು ಮಾಡ್ತಾರೆ. ಉಪ ಅಂದರೆ ಆತ್ಮನ ಹತ್ತಿರ ಹೋಗಿ ತನ್ನ ಸ್ವಭಾವವನ್ನು ತಿಳ್ಕೊಳ್ಳೋ ಸಲುವಾಗಿ ಹೇಳ್ತಿದ್ದಾರೆ. ಇಂಥ ಉತ್ಕೃಷ್ಟ ಇದೆಯಲ್ಲ ಬಹುಶ್ರುತ ಭಕ್ತಿ. ನಾವು ಮಾಡ್ಬೇಕಾ? ಆಯ್ತು. ಹೆಂಗೆ ಮಾಡೋದು? ಪಟ 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 ಮಂತ್ರ ಓದ್ಬಿಡುದು ಆಯ್ತಾ ನಮ್ದು ಭಕ್ತಿ? ಇಲ್ಲ ರೀ, ಒಂದೋದನ್ನ ಇವತ್ತು ಸಾಧು ಸಮಾಧಿ ಭಕ್ತಿದೊಳಗೆ ಬಂದಿತ್ತು. ಅವ್ರಿಗೆ ಹೇಳಿದ್ನಲ್ಲ, ಅವ್ರು ಯಾರು ಲಕ್ಷ್ಯ ಇರಲಿಲ್ಲ. ಅದಕ್ಕೆ ಬೆಳಗ್ಗೆ ಒಂದು ಮಾತು ಹೇಳಿದ್ನಲ್ಲ, ಏನಂದರೆ ನೀವು ಲೋಕ ಪೂಜನೆ ಹೇಳುವಾಗ ಹೇಳಿದ್ನಿ ಗೊತ್ತಲ್ಲ, ಲಕ್ಷ್ಯ ಇರಲಿ. ಅಲ್ಲಿ ಏನು ಹೇಳಿ ಆತ್ಮನ ಅಂತ ತಗೊಂಡಲ್ಲ. ಸಾಧು ಪರಮೇಷ್ಠಿಗಳು ಕೂಡ ಆತ್ಮನ ಅದು ಒಂದೊಂದು ಲೈನ್ ಹಾಕಿದ್ರ. ನಾನು ಸುಮ್ಮನೆ ಅವರಲ್ಲಿ ಮೈಕ್ ಮೇಲೆ ಹೇಳಕತ್ತಿದ್ರ, ನಾ ಬರೀ ಅವ್ರ ಜೊತೆ ಓದ್ತಾ ಅಂದರೆ ಎಷ್ಟು ಉತ್ಕೃಷ್ಟ ಸತ್ಯವಾಗಿ ಹೇಳಾರಿ. ನಾವು ಶಾಸ್ತ್ರದ ಸ್ವಾಧ್ಯಾಯ ಮಾಡಿದರೆ ಲಕ್ಷ್ಯಪೂರ್ವಕ ಏಕಾಗ್ರ ಆಗಿ ಎಲ್ಲವೂ ಎಷ್ಟು ಉತ್ಕೃಷ್ಟ ಇದೀರಿ ಅಂದರೆ ನಮಗೆ ತಿಳಿದು ಬರೋ ಹಾಗೆ
ಅವರು ಅದರಲ್ಲಿ ಲೋಕಪೂಜನೆ ಅಂತ ಕೂಡ ಹೇಳುವಾಗ, ಆದಿನಾಥ ಸ್ವಾಮಿಯೇ, ನಿಮ್ಮಲ್ಲಿ ಇರುವಂತಹ ಯಾವ ಆತ್ಮನ ಅಗಾಧ ಶಕ್ತಿ ಇದೆಯಲ್ಲ, ಆಗ ನೀವು ಅರ್ಹಂತ ಆಗಿದ್ದೀರಿ, ಅದಕ್ಕೋಸ್ಕರ ನಾನು ನಿಮಗೆ ನಮನ ಮಾಡ್ತೀನಿ. ಅವರಲ್ಲಿ ಪ್ರಕಟ ಮಾಡ್ಕೊಂಡ್ರಾರ್ರಿ ಅವರು, ಹೌದಾ ಇಲ್ಲ? ಮತ್ತು ಸಾಧು ಸಮಾಧಿ ಭಾವನೆ ಓದುವಾಗ ಸಾಧು ಪರಮೇಶ್ವರಿಗಳನ್ನ, ಅಂದ್ರೆ ಅವರು ನಿಜವಾದ ಗುರುಗಳಿದಾರ, ಅವರ ಹತ್ತಿರ ನಮ್ದು ದರ್ಶನದಿಂದ ನಮ್ದು ಏನೇನು ಆಗ್ತಿದೆ ಅಂತ ಅದರಲ್ಲಿ ವರ್ಣನೆ ಮಾಡ್ತಿದ್ರು ಅವರು. ಅಂದ್ರೆ ನಾನು ಯಾರ ಮೇಲೆ ಆರೋಪ ಹಾಕೋದಿಲ್ಲ, ನಾವೇನು ಮಾಡೋಣ ರೀ, ಸ್ವಲ್ಪ ಲಕ್ಷ್ಯ ಕೊಟ್ಟು ಓದ್ಬೇಕಾಗ್ತಿದೆ. ನೀವು ಪಟ 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 ಓದಿದ್ರೆ ಹೆಂಗೆ ಗೊತ್ತಾಗೋದು? ಮತ್ತೆಲ್ಲ ಸತ್ಯ ಸ್ವರೂಪದಿತ್ತ. ಬೆಳಿಗ್ಗೆ ಅವ್ರು ಏನು ಅರ್ಘ್ಯ ಕೊಡಕತ್ತಿದ್ರಲ್ಲ ಎಲ್ಲರೂ, ಎಷ್ಟು ಉತ್ಕೃಷ್ಟ ಪ್ರತಿಯೊಂದರಲ್ಲಿ ರೀ. ಅದು ಭಾವಪೂರ್ವಕ, ಸುಮ್ಮನೆ ಮೈಕದಲ್ಲಿ ತಂಟೆ ಮಾಡಬಾರ್ದ. ಈಕಿನ ಹೇಳ್ತಾಳಂತ ಆಕಿನ ಹೇಳ್ತಾಳಂತ, ಈಕಿ ಕೈಯಾಗಿನ ಮೈಕ್ ನನಗೆ, ನಮಗೆ ನಮ್ಮ ಕಲ್ಯಾಣ ಮಾಡ್ಕೊಳ್ಳೋದಿದ್ದೀರಿ, ಹೌದಾ ಇಲ್ಲ? ಅದಕ್ಕೋಸ್ಕರ ಭಾವಪೂರ್ವಕ ನಾವು ಇದನ್ನು ತಿಳ್ಕೊಂಡು ಮಾಡಬೇಕಾಗಿದೆ. ಈಗ ಬಹುಶ್ರುತ ಭಕ್ತಿ ಅಂದರೆ ಇವತ್ತು ಇದೇ ಮಾಡೋದಿದೆಯಲ್ಲ, ನನಗೆ ಈ ಥರ ಆ ಭಗವಂತರದ್ದೇ ಸಿಕ್ಕ ಆ ಥರದ ಯಾವ ನಮ್ಮ ಆದಿನಾಥ ಪುರಪರಮೇಶ್ವರಿಂದ ಹಿಡಿದು ಮಹಾವೀರ ಸ್ವಾಮಿ ಅಂತಿಮ ಕೇವಲಿಗ, ಅಂತಿಮ ತೀರ್ಥಂಕರರು, ಚರಮ ಶರೀರಿ ಚರಮ ತೀರ್ಥಂಕರರು. ಚರಮ ಅಂದರೆ ಕೊನೆಯ ಅಂತಿಮ ಅಂತ ಹೇಳಿದಾರೆ, ಕೊನೆಯ ಶರೀರ. ಅವ್ರಿಗಿನ್ನ ಶರೀರ ಇಲ್ಲಲ್ಲ, ಆಗೋದಿಲ್ಲ, ಸಿದ್ಧ ಪರಮೇಶ್ವರಿ ಆಗಿದ್ದಾರೆ. ಈ ಥರ ಅವ್ರು ಎಲ್ಲರೂ ಸಮಾನ ಇದ್ದು ಅವರನ್ನ ಪೂಜನೆ ವಂದನೆ ಮಾಡುವಾಗ ಕಿಂಚಿತ್ತಾದರೂ ನಾವು ನೋಡ್ಕೊಂಡ್ರಿ, ಅದರಲ್ಲಿ ಒಂದು ಅಕ್ಷರ, ಒಂದು ಪದ ಆದರೂ ನಾವು ತಗೊಂಡ್ರಿ, ಇವತ್ತು ನಾನು ಬಹುಶುದ್ಧ ಭಕ್ತಿ ಬೆಳಗ್ಗೆ ಇದ್ದೆ ಆಗ್ತಿದೆ ಇಲ್ಲ ರೀ? ಇಲ್ಲಾಂದ್ರೆ ನಾವೇನು ಮಾಡ್ತಿದ್ದೀವಿ, ನಾವು ಹಿಂದಿನವರೆಲ್ಲ ಅವರು ಓದ್ತಿದಾರ, ನಾವು ಪಟ ಪಟ ಯಾವ್ದು ಗಂಧ ತಗೊಲ್ಲ ಜಲ ತಗೊಲ್ಲ ಅದರ ಗದ್ದಲಲ್ಲಿ ಇದ್ಬಿಡ್ತೀವಿ ನೋಡ್ರಿ. ಒಂದು ಕಡೆ ಏನು ಹೇಳ್ತಾರೆ ಗೊತ್ತಾತ, ಹೇಳ್ತೀನಿ ಕೇಳಿ. ನಾವು ಹಾಕೊಳ್ಳುವಾಗ ಈಗ ಯಾವುದೋ ಒಂದು ಕಡಿಮೆ ಆಗಿದೆ ನಂದು, ಜಲ ಗಂಧ ಅಕ್ಷತ ಬಂತ, ಆಮೇಲೆ ಅದರಲ್ಲಿ ಧೂಪ ಇಟ್ಟಿಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲ ರೀ. ಅದರಲ್ಲೆಲ್ಲವೂ ಸಮ್ಮಿಳಿತ ಆಗಿದ್ದಿದೆ. ನೀವು ಒಂದನ್ನೇ ಅಕ್ಕಿ ತಗೊಂಡ್ರು ಭಾವಪೂರ್ವಕ ಮಾಡಿದರೆ, ಶಕ್ತಿ ಇರುವಾಗ ಭಾವಪೂರ್ವಕ ಮಾಡಿದರೆ 8 ದ್ರವ್ಯ ಬರ್ತಾವಾದ್ರಾಗ. ಈಗ ಯಾವಾಗ ಕ್ಷಮಾಧರ್ಮದಲ್ಲಿ ಒಂದೊಂದು ಶ್ರೇಷ್ಠತೆಯಿಂದ ಪ್ರಾಪ್ತ ಆಯಿತು, ಅದರಲ್ಲಿ ಎಲ್ಲ ಧರ್ಮ ಬಂದವು. ಇದರಲ್ಲಿ ಸೋಲಕರ ಭಾವನೆ 16 ಭಾವನೆಗಳನ್ನು ಭಾವಿಸುವಾಗ ಮೊದಲನೇದು ಹೆಸರೇನು? ಶ್ರದ್ಧಾ ಮಾಡ್ರಿ ಅಂತ ಹೇಳಿದ್ರಿ. ದರ್ಶನ ವಿಶುದ್ಧಿ ಏನಾಯ್ತಾ ನೀತಾ? ಅದರಲ್ಲಿ ಅಡಕಾಗಿದೆ ಅಂದ್ರೆ ಮೊದಲ ಮೆಟ್ಲಿದೆ. ಇದು ಗಟ್ಟಿ ಇದ್ರೆ ರೀ ನೋಡ್ರಿ, ಯಾವುದಾದ್ರೂ ಒಂದು ನೀವು ಮನೆ ಕಟ್ತಿರೋ ಏನೋ ಕಟ್ತಿರಲ್ಲ, ಆ ಕಟ್ಟೋವಾಗ ಮೇಲಿಂದ ಕಟ್ಬಿಡ್ತೀರಿ. ಅಡಿಗೆಲ್ಲ ಅಡಿಬೇಕಿಲ್ಲ, ಅದು ಗಟ್ಟಿ ಇದ್ರೆ ಇದು ನಿಲ್ತದ. ಆ ಥರ ಒಂದು ಕ್ಷಮಾಧರ್ಮ ಇದ್ರೆ ಅದರಲ್ಲೆಲ್ಲವೂ ಸಮ್ಮಿಳಿತ ಆಗ್ತಾವ. ಒಂದು ದರ್ಶನ ವಿಶುದ್ಧಿ ಭಾವನಾ ರೀ, ಶ್ರದ್ಧೆ, ದರ್ಶನ ವಿಶುದ್ಧಿ ಭಾವನಾ, ಶ್ರದ್ಧೆ ಮಾಡುದು. ವಿಶುದ್ಧಿ ಅಂದರೆ ಪಂಚಪರಮೇಶ್ವರಿಗಳ ನಾಮಸ್ಮರಣೆ, ಅವರು ಹೇಳಿದ ಮೇಲೆ ಶ್ರದ್ಧಾ ಇಡುವುದು, ಇದು ವಿಶುದ್ಧಿ ಭಾವ. ಬೆಳಗ್ಗೆ ಪ್ರಶ್ನೆ ಕೇಳಿದ್ನಲ್ಲ ನಾವರಿಗೆ, ಅಶುದ್ಧ, ವಿಶುದ್ಧ, ಶುದ್ಧ. ಶುದ್ಧ ಅಂದರೆ ಇವ್ರಿಗೆ ಶುದ್ಧ ಆಗ್ಬಿಡ್ತಾರೆ. ಮತ್ತು ಇವ್ರ ಭಕ್ತಿಯನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಅವರಲ್ಲಿ ಅವ್ರು ಹೇಳಿದ ಮಾರ್ಗದ ಮೇಲೆ ಆ ಮುನಿರಾಜರದ್ದು ಏನು ಮಾಡ್ತಿದ್ದಾರೆ ಅವರೆಲ್ಲ ವಿಶುದ್ಧ ಭಕ್ತಿ ಆಯಿತು. ಅದಕ್ಕೆ ಪಂಚಪರಮೇಶ್ವರಿಗಳ ಭಕ್ತಿ, ನಿಜವಾದ ದೇವಶಾಸ್ತ್ರ ಗುರುಗಳ ಭಕ್ತಿ, ಇದೆಲ್ಲವೂ ವಿಶುದ್ಧ ಭಾವನಾ ಇದೆ. ಮತ್ತು ಆ ವಿಶುದ್ಧ ಭಾವನೆ ಮಾಡುವಾಗ ಮಹಾನ್ ಪುಣ್ಯ ಬರ್ತದ. ಯಾವುದಕ್ಕೆ ಪುಣ್ಯ ಅಂತಾರ ರೀ? ಗಂಡ ಒಳ ಚಿಕ್ಕನ, ಬಂಗಾರ ಇದೆ, ಬೆಳ್ಳಿ ಇದೆ, ಕಾರು ಇದೆ, ಅದು ಇದೆ, ಇದಿದೆ, ಅದು ಪುಣ್ಯ ಅನ್ನೋದಿಲ್ಲ ರೀ ನಮ್ಮ ಮುನಿ ಮಹಾರಾಜರು. ಇಲ್ಲಾಂದ್ರೆ ಅದನ್ನ ಪುಣ್ಯ ಅಂತ ಹಿಡ್ಕೊಂಡು ಕೊಡ್ತಿದ್ರಲ್ಲ, ಅವರೆಲ್ಲ ತ್ಯಾಗ ಯಾಕೆ ಮಾಡಿದ್ರು? ಅದೆಲ್ಲ ಅಂತ ಹೇಳಿದ್ರೆ ಯಾವ ಪುಣ್ಯ ಅಂದ್ರೆ ಯಾವುದು ಪವಿತ್ರ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತದೆ ಅದನ್ನು ಪುಣ್ಯ ಎನ್ನಲಾಗಿದೆ. ಯಾಕೆಂದ್ರೆ ಮುನಿರಾಜರಲ್ಲೇನು ಕೇವಲ ಜ್ಞಾನ ಮಾಡ್ಕೊಳ್ಳೋರಿದ್ದಾರ? ಪವಿತ್ರ ಸ್ಥಾನ ಇದೆ ಅಲ್ಲ ನೋಡ್ರಿ. ವಿಶ್ವದಲ್ಲಿ ಶುದ್ಧ ಅಂದ್ರೆ ವಿಶ್ವದಲ್ಲಿ ಶುದ್ಧಿದೆ ಯಾವುದಂತಂದ್ರೆ ಒಂದು ಶುದ್ಧ ಭಗವಾನಾತ್ಮ, ಹೌದಾ? ಮತ್ತು ಸಾಮಾನ್ಯ ದೃಷ್ಟಿಯಿಂದ ಇದು ಮಡಿ, ಮೈಗೆ, ಬಟ್ಟಿ ಮುಟ್ಟಿದ್ರ ತಗಿ ಮಾಡು, ಈ ಥರ ಸಾಮಾನ್ಯ ವ್ಯವಹಾರದಲ್ಲಿ ಪೂರ್ಣ ಶುದ್ಧ ಯಾರಿದಾರ? ಇದಾರಲ್ಲ, ಅದಕ್ಕೆ ಪ್ರಶ್ನೆ ಕೇಳ್ತೀವಿ, ಯಾರಿದಾರ ರೀ? ಮುನಿರಾಜರಿ. ಅವ್ರಿಗೆ ಬಟ್ಟೆನೇ ಇಲ್ಲ, ಏನು ಶುದ್ಧಿಗಿದೆ ಹಾಕೋದ್ರಲ್ಲಿ ಯಾವ್ದು ಶುದ್ಧ? ಈ ಬಟ್ಟೆ ಒಣಗಾಕ್ರಿ, ಇದು ತಗೊಂಡ್ ಬಂದ್ರಿ, ಇದನ್ನ ಹಸಿ ಇದೆ, ಇದು ಯಾವಾಗಲೂ ಶುದ್ಧ ಇದಾರ, ಅವ್ರಿಗೆ ಬಟ್ಟೆ ಇದೆಯಿಲ್ಲ.
ನಾವು ಶುದ್ಧಿಯಲ್ಲಿ ಮಾಡ್ತೀವಿ, ಬಟ್ಟೆದಿಂದ ಮಾಡ್ತೀವಿ. ನಾವು ಶುದ್ಧಿ ಬೇಕು. ನಾನು ನಿಮ್ಗೆ ಹೇಳಿದ್ನಲ್ಲ, ನಾನು ಪ್ರವಚನ ಕೊಡಿರುವಾಗ ಪೂರ್ಣ ಬೇರೆ ಡ್ರೆಸ್ ಹಾಕೊಂಡು ಕೊಡಿರ್ತೀವಿ ನಾವು. ಯಾಕಂದರೆ ನಮಗನ್ಸದ ಅಲ್ಲಿ ಮುಟ್ಟಿದ್ದು ಇಲ್ಲಿ ಮುಟ್ಟಿದ್ದು ಅದು ಇದು ಒಟ್ಟಿಗೆ ಬೇಡ ಅಂತ ಹೇಳಿ. ಈ ಥರ ಪೂರ್ಣ ಭಗವಾನಾತ್ಮ ಅಂದರೆ ಒಂದು ಎಲ್ಲ ತೀರ್ಥಂಕರರು ಸ್ವಭಾವದಲ್ಲಿ ಉಳಿದಿದ್ದಾರೆ. ಮತ್ತು ಎರಡನೇದು ವ್ಯವಹಾರದಿಂದ ಶುದ್ಧಿ ಅಂದರೆ ಬಟ್ಟೆದಿಂದ ಅಲ್ಲಿಂದ ಇಲ್ಲಿಂದ ಪ್ರಶ್ನೆನೆಲ್ಲ, ಯಾವ್ದು ಬಟ್ಟೆ ಇಲ್ಲಲ್ಲ ನಿಂತ್ಬಿಟ್ರೆ ಅವ್ರು ಆರಾಮಾಗಿ ಅದೆಲ್ಲ ಶುದ್ಧ ಇದೆ ರೀ, ಹೌದಾ ಇಲ್ಲ? ಹಾಗಾದರೆ ಶುದ್ಧಿ ಎಲ್ಲಿ ಯಾವುದು? ಈಗ ಇಲ್ಲಿ ಹೇಳುವಾಗ ಇವರು ರೂಪಗತ ಚೂಲಿಕೆ ಹೇಳಿದ್ನಲ್ಲ, ಇದರಲ್ಲಿ ಏನಿದೆ ಅಂದರೆ ಸ್ವಯಂ ಅವರಲ್ಲಿ ಕೂತಾಗ ಆ ಮಯ ಕಾಣಿಸ್ತಾರ, ಅವರು ಆಗೋದಿಲ್ಲ. ಇಂಥ ಸಿದ್ಧಿ ಪ್ರಾಪ್ತ ಆಗಿದೆ, ಇಂಥ ವೃದ್ಧಿ ಬಂದಿದೆಯಲ್ಲ, ಯಾವುದೂ ಅಲ್ಲಿ ಪ್ರಹಾರ ಮಾಡೋದಿಲ್ಲ. ಈಗ ವೃಕ್ಷದಲ್ಲಿ ಏನಾದರೂ ಮಾಡೋ ಸಲುವಾಗಿ ಯಾರೇ ಬಂದರೂ ಕೂಡ ಅವ್ರಿಗೆಲ್ಲರಿಗೂ ವೃಕ್ಷ ಕಾಣಿಸ್ಬಿಡ್ತಾರ, ನಿರಾಜರಾಗೋದಿಲ್ಲ, ಕಾಣೋದೇ ಇಲ್ಲ. ಗೊತ್ತಾಯ್ತಾ ಇಲ್ಲ ರೀ? ಈ ಒಂದರ ಮೇಲೆ ಗೊತ್ತಿಡಿದು ಯಾವುದು ಏನೇನು ಬಂದರೂ ಕೂಡ ಆ ರೂಪ ಇದು ಅವರಿಗೆ ಪ್ರಾಪ್ತ ಆಗಿದ್ದಿದೆ. ಯಾಕಂದರೆ ಇದು ರೂಪಗಳ್ತ ಇದ್ರೆ ಇಲ್ಲಿ ವಿಶೇಷ ತಿಳಿಯೋದು ಏನಂದರೆ, ಸಮಸ್ತ ದ್ವಾದಶಾಂಗದಲ್ಲಿ ಒಂದು ಕಡಿಮೆ 18 ಉದುಕಿದೆ. ಇದು ಸಂಖ್ಯೆ ಹೇಳೋದೇ ಭಾಳ ಕಠಿಣಿದೆ ನೋಡ್ರಿ. 1, 8, 44, 6, 7, 44. ಸರ್ವಾರ್ಥ ಸಿದ್ಧಿ ಯಾವ ದೇವ ಆಗಿರ್ತಾರಲ್ಲ ಅವರಲ್ಲಿ ಜನ್ಮಾನಿದೆ ಬರೀ ಚರ್ಚೆ ಆಗ್ತದ ಒಬ್ರಿಗೊಬ್ರು. ಅವರು ಎಷ್ಟು ವರ್ಷದಿಂದ ಅವರ ಆಯುಷ್ಯ 33,000 ರೂಪಾಯಿ ಇದೆ. ಅವರ ಆಯುಷ್ಯ ಇಷ್ಟಿರುವಾಗ ಒಮ್ಮೆ ಅವರು ಅಲ್ಲಿ ಹೋಗಿ ಆ ಜೀವ ಅಲ್ಲಿ ಸರ್ವಾರ್ಥ ಸಿದ್ಧಿಯಲ್ಲಿ ದೇವ ಆದ, ಆ ಗತಿಯಲ್ಲಿ ದೇವ ಆದ, ಅವನು ಕೇಳ್ತಾ ಕೂತ್ರೆ ಒಂದು ಶಬ್ದ ಬಂದಿದೆ, ಇನ್ನೊಂದು ಶಬ್ದನೇ ಬರೋದಿಲ್ಲ. ಅಷ್ಟು ಇದೆ ರೀ, ಜನ್ವಾಣಿ ಮಹಾಸಾಗರ್ ಇದೆ. ಅದಕ್ಕೆ ಇಲ್ಲಿ ಹೇಳಿದ್ರು ಒಂದು ಶಬ್ದ ಕೂಡ ಮತ್ತು ಅಂದರೆ ಇದು ದ್ವಾದಶಾಂಗದಲ್ಲಿ ಇಡೀ ಜಿನ್ಮಾನಿ ಎಲ್ಲ ಬಂದಿದೆ. ಅದಕ್ಕೆ ನಾವು ಜಿನ ಶ್ರುತ ಸ್ಕಂದ, ಹೌದಾ? ದ್ವಾದಶಾಂಗ ಜಿನ ಶ್ರುತ ಸ್ಕಂದ ಇರ್ತಿದೆ. ಅದರ ಮೇಲೆ ಅಕ್ಷರದ ಹಾಕಿ ನಿಮಗೆಲ್ಲ ಗೊತ್ತಿರಬೇಕಲ್ಲ, ಅದರದ್ದು ಮಾಡ್ತಿದ್ರು. ಯಾವುದೋ ಒಂದು ಬಾರಿ ಬಂದ ನಂತರ ಎರಡನೇ ಬಾರಿ ಬರುವುದಿಲ್ಲ, ಅದನ್ನು ಅಪುನರುಕ್ತ ಅಕ್ಷರವೆಂದು ಹೇಳುತ್ತಾರೆ. ಇವುಗಳಲ್ಲಿ 64 ಸಂಯೋಗದ ಅಕ್ಷರಗಳು ಆಗಮದೊಳಗೆ ಹೇಳಿದ ಮಧ್ಯಮ ಪದದಲ್ಲಿ 1130, 4,83,07,888 ಅಪುನರುಕ್ತ ಅಕ್ಷರಗಳಿವೆ. ಈ ಪದಗಳಲ್ಲಿ ಅಕ್ಷರದಲ್ಲಿ ಪ್ರಮಾಣ ಭಾಗ ಮಾಡಿಕೊಟ್ಟು ಇದ ಮೇಲೆ 112,83,58,500 ಪದಗಳು ಬರುವ ಅವುಗಳಲ್ಲಿ ಸಮಸ್ತ ದ್ವಾದಶಾಂಗವಿದೆ. ಉಳಿದ ಅಕ್ಷರಗಳು 8,01,08,175 ಅಂಕ ಉಳಿವೆ. ಈ ಅಕ್ಷರಗಳ ಪೂರ್ಣ ಒಂದು ಪದವಾಗಿರುವುದರಿಂದ ಅವನ್ನು ಅಂಗಬಾಹ್ಯವೆಂದು ಹೇಳಲಾಗಿದೆ. ಆ ಅಕ್ಷರಗಳಲ್ಲಿ ಸಾಮಾಯಿಕ ಮೊದಲಾದ 14 ಪ್ರಕರಣಿಕೆಗಳಿವೆ. ನೀತಾ ರೋಹಿಣಿ, ನಾವು ಅಷ್ಟಾದರೂ ಮಾಡೋನಲ್ಲ ನೋಡ್ರಿ, ಹೇಳ್ತಾರ ಇಂಥ ಮಹಾನ್ ಸಿದ್ಧಾಂತ ಗ್ರಂಥಗಳ ಭಕ್ತಿಪೂರ್ವಕ ಸ್ಪರ್ಶ ಮಾಡಿ ಜಿನೇಂದ್ರ ಪ್ರಭುಗೆ ನಿಮ್ಮ ವಾಣಿ ಇದರಲ್ಲಿದೆ ಅಂತ ನಮಸ್ಕಾರ ಮಾಡಿದ್ರು ಮಹಾನ್ ಪುಣ್ಯದ ಬಂದಿದೆ. ನೀವು ಓದೋದಂತ ದುರ್ಮತ ಇರಲಿ, ಭಕ್ತಿ ಭಾವ ಬೇಕಾಗಿದೆ. ಅದರ ಸಲುವಾಗಿ ಇಲ್ಲಿ ಬಹುಶ್ರುತ ಭಕ್ತಿ ಬಹಳ ದೊಡ್ಡದಿದೆ. ಸ್ವಲ್ಪದರಲ್ಲಿ ಹೇಳಿದ್ದೀನಿ ನಾನು, ಅದನ್ನ ಕೊನೆಯದು ಚೂಲಿಕಾ ತಗೊಂಡು ಹೇಳಿದ್ದೀನಿ. ಈಗ ನಮ್ಮದು ತ್ಯಾಗಧರ್ಮ ಸ್ವಲ್ಪ ಹೇಳ್ತೀನಿ. ನಿಂತ ತ್ಯಾಗಧರ್ಮದಲ್ಲಿ ಏನು ಬರ್ತಿದೆ ರೀ? ಬೆಳಗ್ಗೆ ಹೇಳಿದ್ದೀನಿ, ಆದರೂ ಸ್ವಲ್ಪ ಹೇಳ್ತೀನಿ. ಬೆಳಗ್ಗೆ ಪುರುಷರಾಗಿರ್ಲಿಲ್ಲಲ್ಲ ಅಷ್ಟೇ. ತ್ಯಾಗಧರ್ಮದಲ್ಲಿ ಬಿಟ್ಕೊಡೋದಿದೆ. ಬಹಳ ಜನ ಅದರಲ್ಲಿ ದಾನ ತಗೋತಾರೆ ರೀ. ದಾನವನ್ನು ಕೂಡ ತ್ಯಾಗದಲ್ಲಿ ಹಾಕ್ತಾರೆ. ಆದರೆ ದಾನ ಬೇರೆ ಇದೆ, ತ್ಯಾಗ ಬೇರೆ ಇದೆ ರೀ. ಎರಡೂ ಭಿನ್ನ ಭಿನ್ನ ಇದಾವ. ದಾನದಲ್ಲಿ ಸುಪಾತ್ರರಿಗೆ ದಾನ ಕೊಡೋದಂತಿದೆ. ಸುಪಾತ್ರದಲ್ಲಿ ನಮ್ಮ ಗ್ರಂಥದಲ್ಲಿ ಬರುವ ಹಾಗೆ ಯಾರು ಸುಪಾತ್ರರಿದ್ದಾರೆ? ಮುನಿರಾಜರು, ಆರ್ಕಾ ಮಾತಾಜಿಗಳು, ಶ್ರಾವಕ ಶ್ರಾವಿಕರು, ಪ್ರತಿಮಾಧಾರಿ ಅಥವಾ ವೃತ್ತಿಕಿದಾರಲ್ಲ ಅವರು ಅದರಲ್ಲಿ ಬರ್ತಾರೆ. ಅವರಿಗೆ ಕೊಡುವುದೇ ಸುಪಾತ್ರ ದಾನ. ಆ ಸುಪಾತ್ರ ದಾನದಿಂದಲೇ ಭೋಗಭೂಮಿಯಲ್ಲಿ ಜನ್ಮ ಆಗ್ತಿದ್ವಿ. ಭೋಗಭೂಮಿದೆಲ್ಲ ಅಭ್ಯಾಸ ಆಗಿರ್ಬೇಕ ನಿಮ್ಗೆ. ಮತ್ತೆ ಯಾರ್ಯಾರಿಗೋ ಇವರು ಕುಗುರು ಕುದೇವ್ ಕುಶಾಸ್ತ್ರ ಕಡೆ ಹೋಗೋದು, ಇನ್ಯಾರಿಗೆ ಹೋಗೋದು, ಅವರೇ ನಮ್ಮ ಗುರು ಇವರೇ ನಮ್ಮ ದೇವಂತ ಏನು ದಾನ ಮಾಡಿ ಕೊಡ್ತೀವಲ್ಲ, ಭೋಗ ಭೂಮಿಗೆ ಹೋಗ್ತೀವಿ. ನೀವು ಇದನ್ನ ತತ್ವಾರ್ಥ ಸೂತ್ರದಲ್ಲಿ ಸರ್ವಾರ್ಥ ಸಿದ್ಧಿ ಗ್ರಂಥದಲ್ಲಿ, ಯಾಕಂದ್ರೆ ಅದು ಟೀಕಾ ಗ್ರಂಥ ಇದೆ. ತತ್ವಾರ್ಥ ಸೂತ್ರ ಇಷ್ಟೇ ಸಿಗ್ತದ.
ಟೀಕಾ ಗ್ರಂಥ ಇಷ್ಟು ದೊಡ್ಡದಿದೆ ರೀ. ಟೀಕಾ ಗ್ರಂಥದಲ್ಲಿ ಪೂಜ್ಯಪಾದ ಆಚಾರ್ಯರೇ ಮಾಡಿದ್ದಾರೆ ಟೀಕಾ ಗ್ರಂಥವನ್ನು. ಮತ್ತು ಮೋಕ್ಷಶಾಸ್ತ್ರ ಅಂತಿದೆ, ಅದಲ್ಲಿ ನೋಡಿದರೆ ಗೊತ್ತಾಗ್ತಿದೆ ಏನು ಬಂದಿತ್ತ ಈಗಂತಂದರೆ, ಈ ತರಹ ತ್ಯಾಗ ಧರ್ಮದಲ್ಲಿ ಯಾವುದು ಇದೆ ಅನ್ನೋದನ್ನ ತತ್ವಾರ್ಥ ಸೂತ್ರದಲ್ಲಿ ಹೇಳಿದಿರಲ್ಲ. ಏನು ಕೂಭೋಗ ಭೂಮಿಗೆ ಹೋಗ್ತಾನ. ಕೂಭೋಗ ಭೂಮಿಯ ವರ್ಣನೆ ಎಲ್ಲ ಕೇಳಿರ್ಬೋದು. ಎಂತಂದರೆ ಎತ್ತಿಂದು ಮುಖ, ಕೋಣದ ಮುಖ, ಹಂದಿ ಮುಖ, ಕಪ್ಪು ಎಲ್ಲ ಭೋಗ ಸಿಗ್ತೈತ. ಆದರೆ ಮುಖ ಇರ್ತಾರೆ, ದೊಡ್ಡ ದೊಡ್ಡ ಕಿವಿ, ಆ ಕಿವಿಯಿಂದ ಎಲ್ಲ ಸುತ್ಕೊಂಡ್ಬಿಡ್ತಾರ. ಹೀಗೆ ಏನೇನೋ ಬರ್ತಿದೆ ಅದರಲ್ಲಿ. ಅಂತಂದ್ರೆ ವಿಕಾರಿದ ರೂಪ ಬರ್ತಿದೆ. ಯಾಕಂದ್ರೆ ದಾನ ಮಾಡಿದ್ದೀರಿ, ಅದಕ್ಕೆ ಭೋಗ ಭೂಮಿಗೆ ಹೋಗಿದ್ದೀರಿ. ಆದರೆ ಇಂಥ ಪರ್ಯಾಯ, ಅದಕ್ಕೆ ಅಲ್ಲಿ ಭೋಗ ಭೂಮಿ ಅಂತಾರೆ. ಈ ಥರ ಅದಕ್ಕೆ ತ್ಯಾಗ ಮಾಡುವಾಗ, ದಾನ ಮಾಡುವಾಗ ಪರವಸ್ತುವನ್ನು ಪರರಿಗೆ ಕೊಡುದು, ಅದು ದಾನ. ಮತ್ತು ತ್ಯಾಗ ಅಂದರೆ ತನ್ನಲ್ಲಿ ತ್ಯಾಗ ಮಾಡೋದಿದೆ, ತನ್ನಿಂದ ಭಾವದಿಂದ ತಾನು ತ್ಯಾಗ ಮಾಡೋದಿದೆ. ಅದಕ್ಕೆ ಇಲ್ಲಿ ತ್ಯಾಗ ಧರ್ಮದಲ್ಲಿ ಹೇಳುವಾಗ ನನ್ನದು ಏನಿದೆ, ಪರವಸ್ತು ಕೊಡೋದಿಲ್ಲ. ಹೌದಾ? ಪರವಸ್ತು ಅಂದರೆ ದೃಷ್ಟಿಗೋಚರ ಏನೇನು ಆಗ್ತಿದವ ಇವೆಲ್ಲವೂ ಪರವ. ಯಾಕಂದರೆ ಇವು ಪುದ್ಗಲಿದಾವೆ. ಪುದ್ಗಲದ ಸ್ವಭಾವ ಮೂರ್ತಿಕ ಇದೆ ಮತ್ತು ರೂಪಿ ಇದೆ. ಅದರ ಲಕ್ಷಣ ಮೂರ್ತಿಕ ಮತ್ತು ರೂಪಿ. ಇದೇನು ದೃಷ್ಟಿಗೋಚರ ಆಗ್ತಿದೆಯಲ್ಲ, ಇದೆಲ್ಲ ಇದೆ. ಹಾಗಾದರೆ ತನ್ನಲ್ಲಿ ಇರುವುದು ಯಾವುದಂದರೆ ತನ್ನ ಸ್ವರೂಪವನ್ನು ಮರ್ತಿದೆ. ಅಲ್ಲಿ ಕ್ರೋಧ, ಕಷಾಯ, ಮಾನ ಇವೆಲ್ಲ ಹೌದೆಲ್ಲ. ಕ್ರೋಧ, ಮಾನ, ಮಾಯಾಲೋಭ ತುಂಬಿಕೊಂಡಿದ್ದಾನ. ಅದರ ಜೊತೆ ಈ 5 ಹಾಕೊಂಡಿದ್ದಾನೆ. ವಿಷಯ ಮತ್ತು ಕಷಾಯ 5 ಮತ್ತು 4 ನಮಗೆ ಸುತ್ತಾಟ ಕಾರಣ ಇವಿಷ್ಟೇ ಇದ್ದಾವೆ. ಅದಕ್ಕೆ ಮುನಿ ಮಹಾರಾಜರು 10 ಲೋಂಚ ಮಾಡ್ತಾರಂತ ಗ್ರಂಥದಲ್ಲಿ ಬರ್ತದೆ. ಕೇಳಿದಿರಿ? ಲೋಂಚ್ ಅಂದ್ರೆ ಏನು? ಲೋಂಚ್ ಅಂದ್ರೆ ಏನು? ಏನು ರೀ? ಲೋಂಚ್ ಗೊತ್ತಿಲ್ಲ? ಕೇಶಲ್ ಅದನ್ನ ಜೋಡಿಸ್ಬೇಕು. ಹೇಳಿ ಕನಕ ಮಂಜರಿ ಕಿತ್ತು ಚೆಲ್ಲುದು, ಅದಕ್ಕೆ ಕೇಶ ಹಚ್ಚಿದರ ಅಂದ್ರೆ ಕೂದಲು ಪಂಚಮುಷ್ಟಿಯಿಂದ ಕಿತ್ತು ಚೆಲ್ಲಿದರ. ಈ ಲೋಂಚವನ್ನ 10 ಪ್ರಕಾರ ಹೇಳ್ತಾರೆ. 10 ಪ್ರಕಾರ ಯಾವುದಂದ್ರೆ ಕಿತ್ತು ಎಸೆದು ಚೆಲ್ಲಿಬಿಡುದು. ಯಾವುದು 10 ಪ್ರಕಾರ? ಕಷಾಯ ಮತ್ತು ವಿಷಯ ರೀ. 4 ಕಷಾಯ, 5 ವಿಷಯ. 5 ಅಂದ್ರೆ 5 ಇಂದ್ರಿಯದ ವಿಷಯಗಳು. ವಿಷಯ ಎಲ್ಲ ಗೊತ್ತಿದೆಯಲ್ಲ ಎಲ್ಲರಿಗೂ. ರಸನೇಂದ್ರಿಯದು, ಸ್ಪರ್ಶನೇಂದ್ರಿಯದು, ಕಠಿಣ, ತಂಪು, ಬಿಸಿ, ಇದೆಲ್ಲ ಮೃದು, ಒರಟು ಎಲ್ಲ ಗೊತ್ತಾಗ್ತಿದೆ. ರುಚಿದಲ್ಲಿ ಸಿಹಿ, ಕಹಿ, ಖಾರ, ಹುಳಿ, ಉಪ್ಪ, ಒಗರು ಬರ್ತದೆ ಇಲ್ಲ. ಈ ಥರ ಕಣ್ಣಿನಿಂದ ಏನಿದೆ ರೀ, ಬಣ್ಣ ಬರ್ತಿದೆ ರೀ. ಮತ್ತು ಇಲ್ಲಿಂದ ಏನು ಬರ್ತಿದೆ? ಕರ್ಕಶ ಮತ್ತು ಮಧುರ, 2 ಭಾಗ. ನಾಶಿಕಾಗ್ರಕ್ಕೆ ಏನು ಬರ್ತಿದೆ ರೀ? ದುರ್ಗಂಧ, ಸುಗಂಧ. ಇವು ವಿಷಯ. ಈ 5 ಇಂದ್ರಿಯದ ವಿಷಯ ಮತ್ತು ಈ ಕಷಾಯ ಇವುಗಳನ್ನು ಕಿತ್ತಿ ಎಸೆದು ಬೀಸಾಡಿ ಚೆಲ್ಲದ ಮೇಲೆ ಮುನಿ ಆಗ್ತಾರೋ 10ನೇದು ಕೇಶ ಲೋಂಚ್ ಮಾಡಿಬಿಡ್ತಾರೆ. ಆವಾಗ ಅವರು ನಗ್ನ ದಿಗಂಬರ ನಗ್ನ ದಿಗಂಬರ ಡಿಕ್ಕೆ ಅಂಬರ ಮಾಡ್ಕೊಂಡ್ಬಿಡ್ತಾರ. ಬಾಹ್ಯದಲ್ಲಿ ಇದೆಲ್ಲವನ್ನು ತ್ಯಾಗ ಮಾಡಿಬಿಡ್ತಾರೆ. ಈ ಥರದ ಮುನಿಗಳು ಲೋಂಚ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಇದು ಬಾಹ್ಯದಿಂದ ಕಿತ್ತೆಸೆಯುವುದು. ಮತ್ತಿನ್ನು ಆಂತರ್ಯದಲ್ಲಿ ಏನು ಲೋಂಚ್ ಮಾಡ್ತಾರ? ಆಂತರ್ಯದಲ್ಲಿ ಇರುವಂತಹ ವಿಷಯ ಕಷಾಯವನ್ನು ಬಿಟ್ಟುಬಿಟ್ಟಿದ್ದಾರೆ ಅವರು ಮುನಿರಾಜರು ಬಿಟ್ಟುಬಿಟ್ರಲ್ಲ. ಮತ್ತಿದು ಉತ್ತಮ ಕ್ಷಮಾಧರ್ಮ ಇದೆ ರೀ. ಹೌದಾ? ಉತ್ತಮ ಅಂದರೆ ಸಮ್ಯಕ್ತ ಸಹಿತ, ಸತ್ಯ ಸ್ವರೂಪದ ಶ್ರದ್ಧೆ, ನಿಜವಾದ ದೇವಶಾಸ್ತ್ರ ಗುರುವಿನ ಮೇಲೆ ಯಥಾರ್ಥ ಶ್ರದ್ಧೆ ಇಡುವುದರ ಹೆಸರು ಸಮ್ಯಕ್ತ. ಆಮೇಲೆ ಮುಂದೊಂದೇನು ಹೇಳ್ತಾರ? ಅದನ್ನು ಮಾಡ್ತಾ ಮಾಡ್ತಾ ನಾನು ಯಾರು ಎನ್ನುವುದು. ಯಾವ 7 ತತ್ವ, ಇದು ಅಸ್ಥಿಕಾಯ, 6 ದ್ರವ್ಯ, 7 ತತ್ವ, 9 ಪದಾರ್ಥ. ಇದರಲ್ಲಿ ಫಸ್ಟ್ ಮೊದಲೆಲ್ಲ ಬರೋದು ಜೀವ 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 ಬರ್ತದಲ್ಲ, ಅದನ್ನು ನಾನು. ನನ್ನ ಅಸ್ತಿತ್ವ ಇದ್ರೆ ಎಲ್ಲಾರು ನೋಡ್ರಿ ಒಂದು ಕಡೆ ಬರ್ತದ. ಮೊದಲು ನಾನು, ಆಮೇಲೆ ಭಗವಂತ. ಒಪ್ತೀರಿ ಅಂತ ಹೇಳ್ಬೇಕು. ಮೊದಲು ನಾನು, ಆಮೇಲೆ ಭಗವಂತ. ಒಪ್ತೀರಿ? ಕಾರಣ ಹೇಳ್ರಿ. ಆತ್ಮ ಕಲ್ಯಾಣ ನಾವು ಮಾಡ್ಕೋಬೇಕು. ನಮ್ಮ ಕಲ್ಯಾಣ ನಾವು ಮಾಡ್ಕೋಬೇಕು. ಕಲ್ಯಾಣ ಮಾಡ್ಕೊಳ್ಳೋದಿಲ್ಲ, ಅಸ್ತಿತ್ವದ್ದು ಹೇಳೋದಿದೆ. ಯಾರು ಗೊತ್ತಿದೆ? ಒಂದು ಮಾತು ಹೇಳ್ತೀನಿ, ನಾನಿದ್ರೆ ಆಮೇಲೆ ನಾ ಭಗವಂತ ಅನ್ನೋಕ್ ಸಾಧ್ಯ ಇದೆ ರೀ. ನಾನೇ ಇದ್ದಿದ್ರೆ ನನ್ನ ಅಸ್ತಿತ್ವ ಇಲ್ಲದ್ರೆ ಇಲ್ಲದೇ ಇಲ್ಲಲ್ಲ. ಅದಕ್ಕೆ ಮೊದಲು ನಾನು, ಆಮೇಲೆ ನಾನಿಲ್ಲಿ ಇವರನ್ನ ನಂಬ್ತಿದ್ದೀನಿ, ದೇವ ಶಾಸ್ತ್ರ ಗುರುಗಳನ್ನ ನಂಬ್ತಾ ಇದ್ದೀನಿ. ಅಂದ್ರೆ ಒಂದೊಂದು ದೃಷ್ಟಿಕೋನ. ನೀವು ಒಮ್ಮೆಲೆ ಅದು ವಿಪರೀತ ತಿಳಿಬೇಡ್ರಿ. ಅದಕ್ಕೋಸ್ಕರ ಇಲ್ಲಿ ಹೇಳುವಾಗ
ಮೊದಲು ನಾನು ಅನ್ನೋದರಲ್ಲಿ ಕೂಡ ನನ್ನ ಜ್ಞಾನ ದರ್ಶನ ಸ್ವಭಾವದ ಲಕ್ಷಣ ಬೇಕಾ. ನನ್ನ ಕಡೆ ಜ್ಞಾನ ಇದೆ, ಆವಾಗ ನಾವು ಇದನ್ನೆಲ್ಲ ತಿಳಿತಿದ್ದೀವಿ ಇಲ್ಲ. ನೋಡ್ರಿ, ಆತ್ಮನಲ್ಲಿ ಯಾವ 47 ಲಕ್ಷಣ ಬರ್ತಾವ. ಅದರಲ್ಲಿ ಮೊದಲನೇದು ಏನು ಇಟ್ಟಿದಾರ, ಆತ್ಮನಿಗೆ ಏನು ಹೇಳ್ತಾರ, ಏನು ಲಕ್ಷಣ, ಏನು ಗುಣ ಮುಖ್ಯ? ದರ್ಶನ. ಏನು ಏನು ಕರೆಕ್ಟ್. ಯಾಕೆ ಜ್ಞಾನ ಗುಣದರ? ಮತ್ತೆ ಇಲ್ಲಿ ಹೇಳ್ತಾರ ಗ್ರಂಥದಾಗ ಎಲ್ಲರೂ ಅನಂತ ಗುಣಾತ್ಮಕ ಇದ್ದಾನೆ, ಅನಂತ ಗುಣಾತ್ಮಕ ಇದ್ದಾನೆ. ಮತ್ತು ಆ ಅನಂತ ಗುಣದ ಹೆಸರನೇ ಇಲ್ಲ, ಬರೀ ಜ್ಞಾನ ಯಾಕೆ ಹೇಳ್ತಾರೆ ಅಂದರೆ, ಒಂದು ಜ್ಞಾನದಿಂದನೇ ತನ್ನ ಸ್ವರೂಪ ಪರವನ್ನ ಎಲ್ಲವನ್ನು ತಿಳಿತಿದ್ದಾನ. ಇಲ್ಲದಿದ್ದರೆ ಉಳಿದ ಏನು ಅನಂತ ಗುಣಗಳಿದ್ದಾವೆ ಅದರಲ್ಲಿ ನಮ್ಮದು ಉಳಿದ 47 ಲಕ್ಷಣಗಳನ್ನ ಏನು ಹೇಳ್ತಾರ ನೋಡ್ರಿ, ಇಲ್ಲಿ ಹೇಳ್ತೀನಿ. ಅಂದ್ರೆ ಆ ಅನಂತ ಗುಣಗಳನ್ನು ಕೂಡ ತಿಳಿತೀವಿ. ಜ್ಞಾನ ತಿಳಿಯುವುದ್ರಿಂದನೇ ಇದೆಲ್ಲ ಇದೇನೋ ಇಲ್ಲ, ನಮ್ಗೆಲ್ಲ ಜ್ಞಾನದಿಂದ ತಿಳಿದು ಬರ್ತದ ಇಲ್ಲ. ಅದಕ್ಕೆ ಆತ್ಮನ ಮುಖ್ಯ ಲಕ್ಷಣ ಮೊದಲು ಜ್ಞಾನ ತಗೊಂಡ್ರ. ಆ ಜ್ಞಾನ ಏನು ಮಾಡ್ತಿದೆ ಅಂದರೆ ಉಳಿದ ಅನಂತ ಗುಣಗಳನ್ನೆಲ್ಲ ಹೇಳ್ತಿದೆ. ಆ ಅನಂತ ಗುಣದಲ್ಲಿ ಕೂಡ ಯಾವುದು ಆತ್ಮನ 47 ಲಕ್ಷಣ ಹೇಳ್ತಿದ್ದಾರೆ. ಜೀವಶಕ್ತಿ, ಚಿತ್ತಶಕ್ತಿ, ದೃಷ್ಟಿಶಕ್ತಿ, ಜ್ಞಾನಶಕ್ತಿ, ಸುಖಶಕ್ತಿ, ವೀರ್ಯಶಕ್ತಿ. ನನಗೆ ಸುಖ, ನನಗೆ ವೀರ್ಯಶಕ್ತಿ ಇದೆ. ವೀರ್ಯ ಕೂಡ 2 ಭಾಗ ರೀ, ಒಂದು ಶರೀರದ ವೀರ್ಯ ಇದೆ, ಇನ್ನೊಂದು ಆತ್ಮನ ವೀರ್ಯ ಇದೆ. ಇದೇ ಇಲ್ಲ 4 ಅನಂತ ಗುಣದಲ್ಲಿ ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ. ಹೌದಾ? ಅನಂತ ವೀರ್ಯಶಕ್ತಿ ಆತ್ಮನದು ಹೇಗಿದೆ ಅಂದರೆ, ಅವರಿಗೆ ಸರ್ವಜ್ಞತ್ವ ಪ್ರಾಪ್ತ ಆದಮೇಲೆ ಎಲ್ಲವನ್ನು ನೋಡ್ತಾ ಇದ್ರೂ ಕೂಡ ಅದರಲ್ಲಿ ರಾಗಭಾವ ಉತ್ಪನ್ನ ಆಗೋದಿಲ್ಲ, ದ್ವೇಷ ಆಗೋದಿಲ್ಲ. ಅಯ್ಯೋ ಪಾಪ ಈ ಥರ ಆಗಬಾರ್ದಿತ್ತು, ಈ ಥರ ಮಾಡಬೇಕು, ಇದು ಬರೋದೇ ಇಲ್ಲ ರೀ. ಆ ಬರದ ಹಾಗೆ ಮಾಡೋ ಶಕ್ತಿ ಹೆಸರು ವೀರ್ಯಶಕ್ತಿ. ಅಂದರೆ ಇವುಗಳನ್ನೆಲ್ಲ ತಿಳಿದದು ಹೇಳ್ತಿದೆ ಯಾವುದು, ಒಂದು ಜ್ಞಾನ ರೀ. ಅದಕ್ಕೆ ಅದನ್ನು ಮುಖ್ಯ ರೂಪದಿಂದ ಇಟ್ಟಿದ್ದಾರೆ ಆತ್ಮನ. ಕ್ರಿಯಾಶಕ್ತಿ, ಕರ್ಮಶಕ್ತಿ, ಕರ್ತೃಶಕ್ತಿ, ಕರಣಶಕ್ತಿ, ಸಂಪ್ರದಾಯ, ಆಪಾದನ ಶಕ್ತಿ, ಅಧಿಕರಣ ಶಕ್ತಿ, ಸಂಬಂಧ ಶಕ್ತಿ, ಅನಂತ ಧರ್ಮತ್ವ ಶಕ್ತಿ, ವಿರುದ್ಧ ಧರ್ಮಾತ್ಮ ಶಕ್ತಿ, ತತ್ಶಕ್ತಿ, ಅತತ್ವ ಶಕ್ತಿ, ಏಕತ್ವ ಶಕ್ತಿ ಅಂತ ಈ ಥರ ಇದ್ದಾವೆ. ಒಟ್ಟಿಗೆ ನಾನು ಹೇಳಿದ್ದೆ ಇದರರ್ಥ ಎಲ್ಲವನ್ನು ಕೇಳ್ತಾ ಇದೆ, ಎಲ್ಲವನ್ನು ತಿಳಿತಾ ಇದೆ. ಯಾವುದಂದ್ರೂ ಒಂದು ಜ್ಞಾನ ಶಕ್ತಿ. ಅದಕ್ಕೆ ಆತ್ಮನ ಲಕ್ಷಣ ಏನು ಅನ್ಕೊಳ್ಳೋ ಜ್ಞಾನ ದರ್ಶನ. ಜ್ಞಾನ ದರ್ಶನ ಹೇಳ್ತೀವಿ, ನೋಡೋದು ತಿಳಿದು, ನೋಡ್ತಿದೆ ಆಮೇಲೆ ತಿಳಿತಿದೆ, ನೋಡ್ತಿದೆ ಮತ್ತು ತಿಳಿತಿದೆ. ಆದರೆ ಎಲ್ಲವನ್ನು ನೋಡ್ತಾ ತಿಳಿತಾ ಇರುವಾಗ ನಮ್ಮ ಆತ್ಮನ ಶಕ್ತಿನೂ ಹೇಗಿದೆ, ನೋಡೋದು ತಿಳಿದಿದೆ. ಮತ್ತು ಅವರಿಗೆ ಕೇವಲ ಜ್ಞಾನ ಯಾಕಾಯ್ತು, ನಮ್ಗೆ ಯಾಕಾಗಲಿಲ್ಲ? ಏನೋ ಸುತ್ತಾಡಕತ್ತೀವಲ್ಲ, ಯಾಕಾಗಲಿಲ್ಲ? ಅಲ್ಲಮ್ಮ, ಅಂದ್ರೆ ನಮ್ದು ಏನಾಗ್ತಿದೆ, ಯಾವ್ದು ಪರ ನೋಡ್ತೀವಲ್ಲ ಅದ್ರ ಜೊತೆ ಮೋಹ ರಾಗ ದ್ವೇಷ ಶುರುನೇ. ಸಾಮಾನ್ಯ ಯಾರೋ ವ್ಯಕ್ತಿ ಇಲ್ಲಿ ನೋಡಿದಾಗ ಹೋಗಿತ್ತು, ದಪ್ಪ ಕಾಣಿಸ್ತಾನ, ಇವನು ಕಪ್ಪು ಕಾಣಿಸ್ತಾನ, ಏನೋ ಅವ್ರ ಜೊತೆ ಜೋಡಿಸ್ಬಿಡುದು. ನಿನಗೆ ಸಂಬಂಧ ಇಲ್ಲ, ಏನೂ ಇಲ್ಲ, ಭಾವ ಮಾಡ್ತೀವೋ ಇಲ್ಲ ರೀ. ಸಾಮಾನ್ಯ ನೋಡಿದ್ರು ಏನು ದೊಡ್ಡದು ಬಂಗ್ಲೆ ಕಟ್ಟಿದಾರಪ್ಪ ಇವರೆಲ್ಲ, ಎಷ್ಟು ದೇವಸ್ಥಾನ ಮಾಡಿ ನಡಿನೇ ನಮ್ದು ಅದ್ರ ಜೊತೆ ಹೊಂದಿ. ಅವ್ರು ಅದನ್ನ ನೋಡಿದ್ರು ಕೂಡ ಅದ್ರಲ್ಲಿ ತಲ್ಲಿನ ಆಗೋದೇ ಇಲ್ಲ. ಇದೇ ಕೇವಲ ಜ್ಞಾನ, ಬರೀ ಜ್ಞಾನ ದರ್ಶನ, ನೋಡೋದು ತಿಳಿದು ಮಾಡಿ ಸುಮ್ಮನೆ ಇರ್ತಾರೆ. ಅವ್ರು ಅದ್ರೊಳಗೇನು ಮಾಡೋದೇ ಇಲ್ಲ. ಈ ಥರ ಇರುವಾಗ ನಮ್ಮ ಆತ್ಮನಲ್ಲಿ ಇದ್ದು ನಮ್ಮ ಕಡೆ ತ್ಯಾಗ ಏನು ಮಾಡೋದಿದೆ ಅಂದರೆ, ಆತ್ಮನಲ್ಲಿ ಇರುವಂಥ ಇದೇನು ಮಾಡ್ತಾ ಇದೆಯಲ್ಲ ಹೊರಗಡೆ ಕಾರ್ಯ, ಅದು ನಾನಲ್ಲ. ಶ್ರದ್ಧಾ ಇದೆ ರೀ, ಶ್ರದ್ಧಾದಿಂದ ನಂಬುದಿದೆ, ಅದನ್ನ ಬಿಟ್ಕೊಡುದು. ಇದರಂತ ಹೌದಾ? ಥರ ನಾವು ಅದನ್ನ ತಿಳ್ಕೊಂಡು ತ್ಯಾಗ ಯಾವುದು ಮಾಡುವುದು ಅಂದರೆ, ಮುಖ್ಯ ರೂಪದಿಂದ ನನ್ನಲ್ಲಿರುವಂಥ ವಿಕಾರಿ ಭಾವದ ತ್ಯಾಗ ಮಾಡುದು. ಎಷ್ಟು ಆಗ್ತಿದೆ ನೋಡ್ರಿ, ಅಷ್ಟು ಶಕ್ತಿ ಪ್ರಕಾರ ಎಷ್ಟು ಆಗ್ತಿದೆ ಅಷ್ಟು ಪರಿಣಾಮ ಕೆಡಿಸ್ಕೊಳ್ಳೋದಿಲ್ಲ. ಮುಖ್ಯ ರೂಪದಿಂದ ಪರಿಣಾಮ ಕೆಡಿಸಿಕೊಳ್ಳದ ಹಾಗೆ ನಾವು ಇರೋಣ, ಇದೇ ತ್ಯಾಗ ಮಾಡೋಣ. ಭಾವ ಬರೋದು ಬೇಡ, ಗೊತ್ತಾಯ್ತಾ? ಈ ಥರ ನಾವು ತ್ಯಾಗದಲ್ಲಿ ಮುಖ್ಯ ರೂಪದಿಂದ ಏನು ಮಾಡಬೇಕಾಗಿದೆ ಅಂತ, ನನ್ನಲ್ಲಿ ಉತ್ಪನ್ನವಾಗುವಂತಹ ಕಷಾಯ ಭಾವಗಳನ್ನು ಎಷ್ಟಾಗ್ತಿದೆ ಅಷ್ಟನ್ನು ಕಡಿಮೆ ಕಡಿಮೆ ಮಾಡ್ತಾ. ಯಾಕಂದರೆ ಈ ನಮ್ಮ ಅವಸ್ಥೆಯಲ್ಲಿ ತ್ಯಾಗ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಗ್ತಿದೆ ಎಂದು ನಾವು ಇನ್ನೂ ಗೃಹಸ್ಥ ಅವಸ್ಥೆ, ಚತುರ್ಥ ಕಾಲಿದೆ, ಮತ್ತು ಗ್ರಹದಲ್ಲಿ ಇರೋವರೆಗೂ ಎಲ್ಲ ತ್ಯಾಗ ಹೇಗಾಗಕ್ಕೆ ಸಿಕ್ಕಿದೆ. ಈ ಥರ ನಾವು ನೀವೆಲ್ಲ ಮಾಡ್ಕೊಳ್ಳೋಣಂತ ಹೇಳುತ್ತಾ, ಕಿಂಚಿತ್ ಸ್ವಲ್ಪ ತ್ಯಾಗ ಧರ್ಮದ ಹೇಳಿದ್ನ. ಇದು ತ್ಯಾಗ ಅಂದರೆ ಪರವಸ್ತು ಕೊಡುವುದಲ್ಲ, ತನ್ನಲ್ಲಿ ಇರುವಂಥ ವಸ್ತು ತ್ಯಾಗ ಧರ್ಮ ಏನ್ ಹೇಳೈತೆ ಅಂದ್ರೆ, ನೀನ್ ಏನನ್ನ ಬಿಡು, ಏನನ್ನ ಬಿಡನ್ನ, 4 ದಾನ
ಅಷ್ಟು ಮಾಡ್ತು ನಾವೆಲ್ಲ ಹೋಗೋಣ ಅಂತ ಹೇಳಿ ಇಲ್ಲಿ ವಿರಾಮ ಮಾಡಲಾಗುತ್ತಿದೆ. ಅಂತ್ಯಮಂಗಲದಿಂದ ಇನ್ನೊಮ್ಮೆ ನಮೋಕಾರ ಮಹಾಮಂತ್ರ ಹೇಳ್ತಾ ಇದ್ದೀನಿ. ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ವಜ್ರಾಯಾಣಂ ನಮೋ ಲೋಹೇಶವಸಾವನ. ಪಂಚಪರಮೇಶ್ವರಿಗೆ ನನ್ನ ಅನಂತ ವಂದನೆಗಳ ಹೇಳುತ್ತಾ ಈಗ ಪ್ರತಿಕ್ರಮಣ, ಸಾಮಾನ್ಯ ಪ್ರತಿಕ್ರಮಣ ಹೇಳ್ತೀನಿ. ಯಾಕಂದರೆ ಇವತ್ತು ತ್ಯಾಗಿದ್ದೀರಿ, ಹೌದಾ? ಹಾಗಾದರೆ ಪ್ರತಿಕ್ರಮಣ ಅಂದರೆ ನಮ್ಮ ಆತ್ಮನ ಮೇಲೆ ಬಾಹ್ಯದಲ್ಲಿರುವಂಥ ಯಾವ ಕಷಾಯ ವಿಷಯ ಪ್ರಹಾರ ಆಗ್ತಾ ಇದೆ, ನಮ್ಮ ಆತ್ಮನಿಗೆ ಘಾತ್ ಮಾಡ್ತಾ ಇದ್ದಾರೆ, ಆಕ್ರಮಣ ಮಾಡ್ತಾ ಇದ್ದಾರೆ. ಅದನ್ನು ನೀನು ಪ್ರತಿಯಾಗಿ ಉತ್ತರ ಕೊಡೋದಿದೆ. ಆಕ್ರಮಣ ಆಗ್ತಿದೆ ಇಲ್ಲ, ನಮ್ಗೆ ಪ್ರತಿ ಸಂಸಾರದಲ್ಲಿ ಪ್ರತಿ ಸಮಯ ನಡೆದಿದ್ದೀವಿ. ಅದಕ್ಕೋಸ್ಕರ ಪ್ರತಿಕ್ರಮಣ ಹೇಳ್ತೀವಿ ನಾವು ದಿನ. ಅಂದರೆ ಪ್ರತಿಯಾಗಿ ನಾನು ಆಕ್ರಮಣ ಮಾಡೋದಿದೆ. ಅದಕ್ಕೆ ಆಯುಧ ಏನಿದೆ? ಮೋಹ ರಾಗ ದ್ವೇಷ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದೆ. ನಾವು ಪ್ರತಿಯಾಗಿ ಆಕ್ರಮಣ ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಆಯುಧ ಯಾವುದಂದರೆ ಒಂದು ನಿಜವಾದ ದೇವಶಾಸ್ತ್ರ ಗುರು ಧರ್ಮ ಜಿನವಾಣಿಯ ಸಲುವಾಗಿ ಸತತವಾದ ಎಚ್ಚರಿಕೆಯಿಂದ ಭಕ್ತಿ ಸ್ತುತಿ ಗಾನ ಇವುಗಳನ್ನು ಮಾಡ್ತಾ ಕೊನೆಗೆ ನಾನು ಯಾರು, ನನ್ನ ಸ್ವರೂಪವೇನು, ನನ್ನಲ್ಲಿ ಜ್ಞಾನಶಕ್ತಿ ಇದೆ, ಅದರ ಸದುಪಯೋಗ ಇವುಗಳಿಂದ ಭಕ್ತಿ ಮಾಡುವುದರಿಂದ ಅದು ಆಕ್ರಮಣ ಮಾಡೋದಿದೆ, ಹೌದಾ? ಅದ್ರ ಜೊತೆ ಮತ್ತೆ ಏನು ನಾವು ಮಾಡಿದ್ದೀವಿ ಅಂತಂದ್ರೆ ನಿಜವಾದ ದೇವಶಾಸ್ತ್ರ ಗುರು ಧರ್ಮ ಜಿನವಾಣಿಯ ಮಾತೆಯ ಸಲುವಾಗಿ ಅವಿನಯ ಅನಾದರ ಆಗಿದೆ. ಇಲ್ಲಿ ಬಹಳ ಜನನ ಬೆಳಿಗ್ಗೆ ಏನೇನೋ ನೋಡಿದ್ದೀನಿ, ಬೇಡ ಆಡೋದಿಲ್ಲ ಅಂದರೆ ಅಬುದ್ಧಿಪೂರ್ವಕ ಆಗ್ತಿರ್ತಾವ. ಮತ್ತು ನಿನ್ನೆ ಈ ಥರ ಹಿಂಗೆ ನಮಸ್ಕಾರ ಮಾಡ್ತಾ ಇದ್ದೀನಿ, ಇಷ್ಟು ಇಲ್ಲಿ ನಿಂತು ಮಾಡಿದ್ದೀನಿ, ಅಷ್ಟರಲ್ಲಿ ನನ್ನ ಎದುರಿಗಿಂದ ಒಬ್ರು ಹೋದರು. ಅವ್ರು ಹೇಳಿದ್ನ ಹಿಂದಗಡೆ ಇಷ್ಟೆಲ್ಲ ಜಾಗ ಇದೆ, ಅಲ್ಲಿ ಅಬುದ್ಧಿಪೂರ್ವಕ ಅಂತರ ಕರ್ಮ ಕಟ್ಕೋತಿದ್ದೀರಿ. ಆವಾಗಲೇ ಹೇಳಿದ್ದೀನಿ, ನೋಡ್ರಿ ಇಂಥ ಕಾರ್ಯ ಯಾಕೆ ಮಾಡಿದ್ರಿ? ಗೊತ್ತಿಲ್ಲದೆ ನಾನು ದರ್ಶನ ಮಾಡುವಾಗ ನೀವು ಅಡೆತಡೆ ನಿಮ್ಗೆ ಕೆಟ್ಟ ಬುದ್ಧಿ ಇಲ್ಲ, ಆದರೆ ಅಬುದ್ಧಿಪೂರ್ವಕ ಈ ಕಾರ್ಯ ಏನಾಗ್ತಾವ ಅಲ್ಲಿ ನಿಯಮದಿಂದ ಆಗ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೇ ಪ್ರಭು ಮನ ವಚನ ಕಾಯ